ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಓದುವವರು ಸರ್ವೇ ಮಾಡುವವರು ಸುಖಿಗಳಾಗಿರಲಿ ಅಂತ. ನೆಕ್ಸ್ಟ್ 1.5 ನೋಡ್ತಾ ಇದ್ದೀವಿ, ಕ್ಲಾಸಿಫಿಕೇಷನ್ ಆಫ್ ಸರ್ವೇಯಿಂಗ್. ಸರ್ವೆ ಕ್ಲಾಸಿಫೈ ಮಾಡಬೇಕಾದ್ರೆ ಮೇನ್ ಪ್ರೈಮರಿಲಿ ಐ ವಿಲ್ ಕನ್ಸಿಡರ್ ಬೇಸ್ಡ್ ಆನ್ ದ ಫಂಕ್ಷನಲ್ ಕ್ಲಾಸಿಫಿಕೇಷನ್ ಆಫ್ ಸರ್ವೆ. ಫಂಕ್ಷನಲ್ ಕ್ಲಾಸಿಫಿಕೇಷನ್ ಆಫ್ ಸರ್ವೆ ಅಂತಂದರೆ ನೀವು ಸರ್ವೆಯನ್ನು ಮಾಡೋ ಪರ್ಪಸ್ ಏನದ ಅದ್ರ ಮೇಲೆ ನಾವೇನು ಮಾಡಬೇಕು, ಸರ್ವೆಯನ್ನು ಡಿವೈಡ್ ಮಾಡ್ಕೊಳ್ಳಿ. ಅರ್ಥ? ಫಸ್ಟ್ ಏನಂದರೆ ಕಂಟ್ರೋಲ್ ಸರ್ವೆ ಅಂತ ಬರ್ತದೆ. ಕಂಟ್ರೋಲ್ ಸರ್ವೆ ಅಂದರೆ ಇಟ್ ಕನ್ಸಿಸ್ಟ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಪೊಸಿಷನ್ಸ್ ಆಫ್ ವೈಡ್ಲಿ ಸ್ಪೇಸ್ಡ್ ಕಂಟ್ರೋಲ್ ಪಾಯಿಂಟ್ಸ್ ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಜಿಯೋಡೆಟಿಕ್ ಸರ್ವೇಯಿಂಗ್ ಅಂತ. ಓಕೆ, ಇಲ್ಲಿ ಕಂಟ್ರೋಲ್ ಸರ್ವೇಯಿಂಗ್ ಅಂತಂದರೆ ಫಸ್ಟ್ ನೀವು ತಿಳ್ಕೊಬೇಕು ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಏನಂತೇಳಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಟ್ರೋಲ್ ಪಾಯಿಂಟ್ಸ್? ಕಂಟ್ರೋಲ್ ಪಾಯಿಂಟ್ಸ್ ಅಂತಂದರೆ ಆನ್ ದ ಅರ್ತ್, ಅಬೋವ್ ದ ಅರ್ತ್ ಆರ್ ಬಿಲೋ ದ ಅರ್ತ್ ಆರ್ ಆನ್ ದ ಅರ್ತ್, ದೇರ್ ಆರ್ ಸಮ್ ಪಾಯಿಂಟ್ಸ್. You should know everything about that point. Everything means just it is the x, y and z coordinates. On the earth we refer it as a north, east and z vertical distance, that points. ಈ ಮೂರು ವ್ಯಾಲ್ಯೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಹಂಗಾರೆ ಈ ಪಾಯಿಂಟ್ ಏನಂತಾರೆ ಕಂಟ್ರೋಲ್ ಪಾಯಿಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಭೂಮಿ ಮೇಲೆ ಇದು ಒಂದು ದೇಶದೊಳಗಡೆ ಇದ್ರದ್ದು ಕೋಆರ್ಡಿನೇಟ್ಸ್ ಕರೆಕ್ಟಾಗಿ ಗೊತ್ತದ, ಇನ್ನೊಂದು ದೇಶದೊಳಗೆ ಇದು ಗೊತ್ತದ ಅಂತಂದ್ರೆ ಇವೆರಡರ ನಡುವೆ ನೀವೇನು ಸರ್ವೆ ಮಾಡ್ತಾ ಇದ್ರೆ ಅದು ಕಂಟ್ರೋಲ್ ಸರ್ವೆ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ದ ಕನ್ಸಿಸ್ಟ್ ಆಫ್ ಎಸ್ಟಾಬ್ಲಿಷಿಂಗ್ ದ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಪೊಸಿಷನ್ಸ್ ಆಫ್ ವೈಡ್ಲಿ ಸ್ಪೇಸ್ಡ್ ಕಂಟ್ರೋಲ್ ಪಾಯಿಂಟ್ಸ್. ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ದೋಸ್ ಕೋಆರ್ಡಿನೇಟ್ಸ್ ಆರ್ ನೋನ್ ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಜಿಯೋಡೆಟಿಕ್ ಸರ್ವೇಯಿಂಗ್. ದಟ್ ಇಸ್ ದ ಕಂಟ್ರೋಲ್. ನೆಕ್ಸ್ಟ್ ಲ್ಯಾಂಡ್ ಸರ್ವೆ ಅಂತೇಳಿ. ಲ್ಯಾಂಡ್ ಸರ್ವೆ ಅಂತ ನಿಮ್ಗೆ ಗೊತ್ತದ, ಇಟ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಬೌಂಡ್ರೀಸ್ ಆ್ಯಂಡ್ ಏರಿಯಾಸ್ ಆಫ್ ಟ್ರ್ಯಾಕ್ಟ್ಸ್ ಆಫ್ ಲ್ಯಾಂಡ್. ಟ್ರ್ಯಾಕ್ಟ್ಸ್ ಅಂತಂದರೆ ಲಾರ್ಜ್ ಅಮೌಂಟ್ ಅಂತ. ಲಾರ್ಜ್ ಅಮೌಂಟ್ ಆಫ್ ಲ್ಯಾಂಡ್ಸ್ ಇದ್ದು ನೀವು ಬೌಂಡ್ರೀಸನ್ನು ಫಿಕ್ಸ್ ಮಾಡೋದು. ಸರ್ವೇಸ್ ಆರ್ ಆಲ್ಸೋ ಯೂಸ್ ಟು ಪ್ರೊವೈಡ್ ಡಾಟಾ ಫಾರ್ ಮೇಕಿಂಗ್ ದ ಪ್ಲ್ಯಾನ್ ಆಫ್ ದ ಏರಿಯಾ. ದೆನ್ ಕೆಡಸ್ಟ್ರಿಯಲ್ ಸರ್ವೆ ಈಸ್ ಡನ್ ಮೇಕಿಂಗ್ ದ ಲೀಗಲ್ ಬೌಂಡ್ರೀಸ್ ಆಫ್ ದ ಲ್ಯಾಂಡ್. ಕೆಡಸ್ಟ್ರಿಯಲ್ ಸರ್ವೆ ಅಂತಂದರೆ ಸ್ವಲ್ಪ ದೊಡ್ಡ ಟೈಪ್ ಆಫ್ ಸರ್ವೆ. ಯಾವುದು ಸ್ಟೇಟ್ಸು, ಡಿಸ್ಟ್ರಿಕ್ಸು ಮತ್ತು ಕಂಟ್ರೀಸ್ ಬೌಂಡ್ರೀಸ್ಗಳನ್ನು, ಲೀಗಲ್ ಬೌಂಡ್ರೀಸ್ಗಳನ್ನು ಫಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈವನ್ ಪ್ರಾಪರ್ಟಿಗೂ ಬರ್ತದೆ, ಬಟ್ ಇಟ್ಸ್ ಅ ಲಾರ್ಜರ್. ಸಿಟಿ ಸರ್ವೆ ಅಂತೇಳಿ. ದ ಸರ್ವೇಸ್ ಆರ್ ಕಂಡಕ್ಟೆಡ್ ವಿದಿನ್ ದ ಲಿಮಿಟ್ಸ್ ಆಫ್ ಅ ಸಿಟಿ ಫಾರ್ ಅರ್ಬನ್ ಪ್ಲಾನಿಂಗ್. ದೀಸ್ ಆರ್ ರಿಕ್ವೈರ್ಡ್ ಫಾರ್ ದ ಪರ್ಪಸ್ ಆಫ್ ಲೇಔಟ್, ಸ್ಟ್ರೀಟ್ಸ್, ಬಿಲ್ಡಿಂಗ್ಸ್, ಸೀವರ್ಸ್, ಪೈಪ್ಸ್ ಎಕ್ಸೆಟ್ರಾ. ನೀವು ಸಿಟಿ ಒಳಗಡೆ ಏನೇ ಆಪ್ರೇಟ್ ಮಾಡಬೇಕು, ರೋಡ್ ಇರ್ಬೋದು, ಬಿಲ್ಡಿಂಗು, ಸೀವರ್ ಪೈಪ್ಸು ಅಥವಾ ವಾಟರ್ ಸಪ್ಲೈ ಪೈಪ್ಸು ಏನೇ ಹಾಕಬೇಕಾದ್ರೂ ಕೂಡ ಸರ್ವೆ ಮಾಡ್ತಿರಲ್ಲ ಸಿಟಿ ಒಳಗೆ, ಅದು ಸಿಟಿ ಸರ್ವೆ ಅಂತಾರೆ. ಟೋಪೋಗ್ರಫಿಕಲ್ ಸರ್ವೆ. ಟೋಪೋಗ್ರಫಿ ಈಸ್ ಡಿಫೈನ್ಡ್ ಆ್ಯಸ್ ದ ಶೇಪ್. ಟೋಪೋಗ್ರಫಿ ಅಂತಂದ್ರೆ ಟಾಪ್ ವ್ಯೂವಿಂದ ನೋಡಿರ್ತಕ್ಕಂಥ ಒಂದು ಶೇಪ್, ಅದು ಶೇಪ್ ಆಫ್ ದ ಅರ್ತ್ ಸರ್ಫೇಸ್. ಎಲ್ಲಿ ಅಂಡುಲೇಟೆಡ್ ಅದ, ಎಲ್ಲಿ ಡಿಪ್ರೆಷನ್ ಅದ, ಎಲ್ಲಿ ಹಿಲ್ಸ್ ಅದ, ಎಲ್ಲಿ ವ್ಯಾಲಿ ಅದ, ಅವೆಲ್ಲ ನಿಮಗೆ ಟೋಪೋಗ್ರಫಿ ಒಳಗೆ ಸಿಗ್ತದೆ. ದೀಸ್ ಸರ್ವೇಸ್ ಆರ್ ರಿಕ್ವೈರ್ಡ್ ಟು ಎಸ್ಟಾಬ್ಲಿಷ್ ದ ಹಾರಿಜಾಂಟಲ್ ಲೊಕೇಶನ್ ಆಫ್ ದ ವೇರಿಯಸ್ ಪಾಯಿಂಟ್ಸ್ ಆಸ್ ವೆಲ್ ಆಸ್ ದೇರ್ ವರ್ಟಿಕಲ್ ಲೊಕೇಶನ್ಸ್. ಇಟ್ ಈಸ್ ಕ್ಯಾರಿಡ್ ಔಟ್ ಟು ಡಿಲೈನಿಯೇಟ್ ದ ಎಕ್ಸಿಸ್ಟಿಂಗ್ ನ್ಯಾಚುರಲ್ ಫೀಚರ್ಸ್ ಲೈಕ್. ಡಿಲೈನಿಯೇಟ್ ಅಂತಂದರೆ ಡಿಸ್ಕ್ರೈಬ್ ಅಂತ ಅರ್ಥ. ಏನೇನು ನ್ಯಾಚುರಲ್ ರಿಸೋರ್ಸ್ ಏನೇನದಾವಲ್ಲ, ಫೀಚರ್ಸ್ ಏನದಲ್ಲ ಅವು, ರಿವರ್ಸ್ ಇರ್ಬೋದು, ಮೌಂಟೇನ್ಸು, ಫಾರೆಸ್ಟ್ಸು, ಮ್ಯಾನ್ ಮೇಡ್ ಫೀಚರ್ಸ್ ಲೈಕ್ ವಿಲೇಜಸ್ಸು, ಬಿಲ್ಡಿಂಗ್ಸು, ರೋಡ್ಸು, ಆಮೇಲೆ ಟ್ರಾನ್ಸ್ಮಿಷನ್ ಲೈನ್ಸು, ಇವೆಲ್ಲವನ್ನೂ ಕೂಡ ನೀವು ಲೊಕೇಟ್ ಮಾಡಲಿಕ್ಕೆ, ಅವುಗಳ ಪ್ರಾಪರ್ಟಿನ ಡಿಸ್ಕ್ರೈಬ್ ಮಾಡಲಿಕ್ಕೆ ಟೋಪೋಗ್ರಫಿಕಲ್ ಸರ್ವೆನ ಯೂಸ್ ಮಾಡ್ತೀವಿ. ರೂಟ್ ಸರ್ವೇಯಿಂಗ್ ಅಂತಂದರೆ ದೀಸ್ ಆರ್ ಆಲ್ ಸ್ಪೆಷಲ್ ಟೈಪ್ ಆಫ್ ಟೋಪೋಗ್ರಫಿಕಲ್ ಸರ್ವೇಸ್ ಕಂಡಕ್ಟೆಡ್ ಅಲಾಂಗ್ ದ ಪ್ರಪೋಸ್ಡ್ ರೂಟ್ ಫಾರ್ ಹೈವೇ, railway, sewer lines, etc. This is also includes staking out the calculations of earth work ಅಂತ ಹೇಳ್ತಾರೆ. ಎಕ್ಸ್ಕವೇಷನ್, ಕಟ್ಟಿಂಗ್ ಆ್ಯಂಡ್ ಫಿಲ್ಲಿಂಗದ್ದು ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಬೇಕಾಗ್ತದೆ. ಅದಕ್ಕೆ ಪ್ರೊಫೈಲ್ ಲೆವೆಲಿಂಗ್ ಅಂತ ಹೇಳ್ತಾರೆ, ಪ್ರೊಫೈಲ್ ಸರ್ವೆ ಅಂತ ಹೇಳ್ತಾರೆ. ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆ್ಯಂಡ್ ಕ್ರಾಸ್ ಸೆಕ್ಷನ್ಸನ್ನು ಯೂಸ್ ಮಾಡ್ಕೊಂಡು. ದೆನ್ ಮೈನ್ ಸರ್ವೇಯಿಂಗ್ ಅಂತಾರೆ, ಮೈನಿಂಗಲ್ಲಿ ಯೂಸ್ ಮಾಡ್ತಾರೆ, ಓರ್ಸ್ಗಳನ್ನು ತೆಗಿಲಿಕ್ಕೆ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಹೈಡ್ರೋಗ್ರಾಫಿಕ್ ಸರ್ವೆ ಅಂತಂದರೆ, ಹೈಡ್ರೋ ಅಂದರೆ ನೀರು, ಆ ನೀರದ್ದು ಗ್ರಾಫಿಕಲಿ ಯು ವಾಂಟ್ ಟು ರೆಪ್ರೆಸೆಂಟ್ ಅಂದರೆ ವಾಟರ್ ಬಾಡೀಸ್ಗಳನ್ನು ನೀವು ಸ್ಟಡಿ ಮಾಡ್ತೀರಿ. ಯಾವ ವಾಟರ್ ಬಾಡೀಸ್, ಲೇಕ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಓಷಿಯನ್ ಇರ್ಬೋದು, ಆ ಟೈಪ್. ರೈಟಾ? ನೆಕ್ಸ್ಟ್ ಇಂಜಿನಿಯರಿಂಗ್ ಸರ್ವೆ ಅಂತ ಈಗ ನಾವೆಲ್ಲ ಮಾಡ್ತಕ್ಕಂಥದ್ದು. ಇಟ್ ಇಸ್ ಕಂಡಕ್ಟೆಡ್ ಟು ಕಲೆಕ್ಟ್ ದ ಡಾಟಾ ಫಾರ್ ಡಿಸೈನಿಂಗ್, ಪ್ಲಾನಿಂಗ್ ಆಫ್ ಇಂಜಿನಿಯರಿಂಗ್ ವರ್ಕ್ ಸಚ್ ಆಸ್ ಬಿಲ್ಡಿಂಗ್ಸ್, ರೋಡ್ಸ್, ಬ್ರಿಡ್ಜಸ್, ಡ್ಯಾಮ್ಸ್, ರಿಸರ್ವಾಯರ್ಸ್, ಸೀವರ್ ಲೈನ್ಸ್ ಆ್ಯಂಡ್ ವಾಟರ್ ಸಪ್ಲೈ ಲೈನ್ಸ್. ಅದು ಇಂಜಿನಿಯರಿಂಗ್ ಸರ್ವೆ. ನೆಕ್ಸ್ಟ್ ಆಸ್ಟ್ರೋನಾಮಿಕ್ ಸರ್ವೆ to carry out the determination of latitudinal and longitudinal azimuths, local time, etc. for various places on the earth by observing heavenly bodies. ನೋಡು, ಭಾಳ ಇಂಪಾರ್ಟೆಂಟ್. ಈಗ ಇದೊಂದು ಅರ್ಥದ ಅಂತ ತಿಳ್ಕೊಟ್ರಿ. ಧ್ರುವತಾರೆ ಅಂತ ಗೊತ್ತದ? ಧ್ರುವತಾರೆ ಅಂತೇಳಿ, ಧ್ರುವತಾರೆ
ಈ ಧ್ರುವ ತಾರೆಗೂ ಮತ್ತು ಭೂಮಿಯ ಮೇಲೆ ಇರ್ತಕ್ಕಂಥ ಯಾವುದೇ ಪಾಯಿಂಟ್ಗೂ ಕೂಡ ಡಿಸ್ಟೆನ್ಸ್ ಯಾವಾಗಲೂ ಸೇಮ್ ಇರ್ತದಂತೆ. ಈ ಡಿಸ್ಟೆನ್ಸ್ ಒಟ್ಟು ಚೇಂಜ್ ಆಗಲ್ಲ. ಇಟ್ ವಿಲ್ ನಾಟ್ ಚೇಂಜ್, ದಿಸ್ ಡಿಸ್ಟೆನ್ಸ್ ದಟ್ ವಿಲ್ ನಾಟ್ ಚೇಂಜ್. ಆಮೇಲೆ ಹೆಂಗದ ಅಂತ ಗೊತ್ತಿಲ್ಲ ನನಗೂ ಜಾಸ್ತಿ. ಈಗೆಲ್ಲ ಯೂಶ್ವಲಿ ಏನಾಗ್ತದೆ ಹೇಳ್ರಿ, ಭೂಮಿ ತಿರುಗ್ತಾ ಅದ, ಭೂಮಿ ತಿರುಗೋ ವೆಲಾಸಿಟಿ ಬೇರೆ ಅದ, ಮತ್ತು ಸೂರ್ಯ ತಿರುಗೋ ವೆಲಾಸಿಟಿ ಬೇರೆ ಅದ, ಚಂದ್ರ ತಿರುಗೋ ವೆಲಾಸಿಟಿ ಬೇರೆ ಅದ. ಹಾಗಾಗಿ ನಿಮ್ಗೆ ಪ್ರತಿ ಸಮಯದೊಳಗೂ ಕೂಡ, ಪ್ರತಿ ಸೆಕೆಂಡ್ಗೂ ಕೂಡ, ಪ್ರತಿ ಗಂಟೆಗೂ ಕೂಡ ಭೂಮಿ ಮತ್ತು ಚಂದ್ರನ ಡಿಸ್ಟೆನ್ಸ್ ಏನಿರುತ್ತೆ ಚೇಂಜ್ ಆಗ್ತಾನೆ ಇರ್ತದೆ. ಈ ಕಡೆ ತಿರುಗ್ಬೋದು, ಈ ಕಡೆ ತಿರುಗ್ಬೋದು, ಮೇಲೆ ಹೋಗ್ತದ, ಕೆಳಗೆ ಬಂದ, ಹಂಗೆ ಅನಿಸ್ತದಲ್ಲ. ಚಂದಪ್ಪ ಮೇಲೆ ಬಂದ, ಕೆಳಗೆ ಬಂದ, ಸೂರ್ಯ ಮೇಲೆ ಹೋದ, ಮುಳುಗಿದ, ಕೆಳಗೆ ಬಂದ, ಗುಡ್ಡದ ಹಿಂದೆ ಹೋದ. ಇವೆಲ್ಲ ಯಾಕೆ ಅನಿಸ್ತಾವೆ ನಮಗೆ? ಬಿಕಾಸ್ ದೇರ್ ವೆಲಾಸಿಟಿ ಆ್ಯಂಡ್ ದಿಸ್ ವೆಲಾಸಿಟಿ ಆ್ಯಂಡ್ ರೊಟೇಷನ್ಸ್ ಆರ್ ಡಿಫ್ರೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಧ್ರುವ ತಾರೆ, ಈ ಧ್ರುವ ತಾರೆದು ರೊಟೇಷನ್ನು ಮತ್ತು ಅರ್ಥದ ರೊಟೇಷನ್ ಏನೋ ಸೇಮ್ ಇರ್ಬೋದು, ಗೊತ್ತಿಲ್ಲ. ಬಟ್ ಇಟ್ ಈಸ್ ಆಲ್ವೇಸ್ ಫಿಕ್ಸ್ ಡಿಸ್ಟೆನ್ಸನ್ನು ಹೊಂದಿರ್ತದೆ ಭೂಮಿ ಮೇಲೆ ಇರ್ತಕ್ಕಂಥ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ, ನಮ್ಮ ನಾರ್ತ್ ಏನದಲ್ಲ, ನಮ್ಮ ನಾರ್ತನ್ನು ನಾವು ಇದ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ತೀವಿ. ಓಕೆ, ಇದ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಈ ರೀತಿ ಟ್ರೂ ಮೆರಿಡಿಯನ್ ಅಂತ ಹೇಳ್ಬೋದು. ಇದು ನಾವು ಇದಕ್ಕೆ ಏನಂತಾರೆ, ಇದಕ್ಕೆ ಟ್ರೂ ಮೆರಿಡಿಯನ್. ಮೆರಿಡಿಯನ್ ಅಂತಂದ್ರೆ ಏನು? ಮೆರಿಡಿಯನ್ ಈಸ್ ಅ ಸಮ್ ಒನ್ ಇಮ್ಯಾಜಿನರಿ ಲೈನ್ ಫ್ರಮ್ ವಿಚ್ ವಿ ಆರ್ ಮೆಜರಿಂಗ್ ದ ಆ್ಯಂಗಲ್, ದಟ್ ಈಸ್ ಕಾಲ್ಡ್ ಎಸ್ ಅ ಮೆರಿಡಿಯನ್. ಮೆರಿಡಿಯನ್. ಓಕೆ, ಟ್ರೂ ಮೆರಿಡಿಯನ್ ಅಂತಂದ್ರೆ ಏನು? ದಟ್ ಈಸ್ ದ ಲೈನ್ ವಿಚ್ ಇಸ್ ಆಲ್ವೇಸ್ ಟ್ರೂ, ವಿಚ್ ವಿಲ್ ನೆವರ್ ಏನದು ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಆರ್ ಟೈಮು ಮತ್ತು ರೊಟೇಷನ್ನು. ಇಟ್ ವಿಲ್ ನಾಟ್ ಚೇಂಜ್. ದೇರ್ ಫಾರ್ ಟ್ರೂ ಮೆರಿಡಿಯನ್ ಅಂತ ಹೇಳ್ತಾರೆ. ಈ ಟ್ರೂ ಮೆರಿಡಿಯನ್ಲಿಂದ ಏನೇನು ಹಾರಿಜಾಂಟಲ್ ಆ್ಯಂಗಲ್ ಡಿಟರ್ಮೈನ್ ಮಾಡ್ತಾರಲ್ಲ, ಇದಕ್ಕೆ ಅಜುಮಿತ್ ಅಂತ ಹೇಳ್ತಾರೆ. ಇದಕ್ಕೆ ಅಜುಮಿತ್ ಅಂತ ಕರೀತಾರೆ. ಅಂಡರ್ಸ್ಟುಡಾ? ಈಗ ನೋಡೋಣ, ಇಲ್ಲಿ ಟೋಪೋಗ್ರಫಿಕಲ್ ಸರ್ವೆ ಒಳಗನ ಇದು ಇಲ್ಲಿ ನೋಡ್ಕೊಡ್ರಿ. ಇಲ್ಲಿ ಇಟ್ ಈಸ್ ಕ್ಯಾರಿಡ್ ಔಟ್ ಟು ಡಿಟರ್ಮಿನೇಷನ್ ಆಫ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ಸ್. ಅಂದ್ರೆ ಈಗ ನೀವು ದೊಡ್ಡ ದೊಡ್ಡ ಅರ್ಥ ಇರ್ತದಲ್ಲ, ಅರ್ಥದೊಳಗಡೆ ದೊಡ್ಡ ದೊಡ್ಡ ಪಾಯಿಂಟ್, ದೂರ ಪಾಯಿಂಟ್ಸ್ ಇರ್ತಾವಲ್ಲ, ಅವುಗಳನ್ನು ನೀವು ಮಾಡಬೇಕಾದ್ರೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡನ್ನೆಲ್ಲ ಡಿಸೈಡ್ ಮಾಡ್ತೀರಿ. ಅವಾಗೂ ಅಸ್ಟ್ರಾನಮಿಕ್ ಸರ್ವೆ ಬೇಕಾಗುತ್ತೆ. ಆ್ಯಂಡ್ ಅಜುಮಿತ್ಸನ್ನು ಡಿಸೈಡ್ ಮಾಡಬೇಕಾದ್ರೆ, ಲೋಕಲ್ ಟೈಮನ್ನು ಡಿಸೈಡ್ ಮಾಡಬೇಕಾದ್ರೆ ಈ ಸರ್ವೆ ಏನು ಮಾಡ್ತಾರೆ, ಯಾವಾಗ ಅಂತಂದ್ರೆ ಬೈ ಅಬ್ಸರ್ವಿಂಗ್ ದ ಹೆವೆನ್ಲಿ ಬಾಡೀಸ್, ದಟ್ ಈಸ್ ಸನ್ನು, ಸ್ಟಾರು, ಅವೆಲ್ಲವನ್ನು ನೋಡಿಕೊಂಡು. ಸ್ಯಾಟಲೈಟ್ ಸರ್ವೆ, ಇಟ್ ಈಸ್ ಕಂಡಕ್ಟೆಡ್ ಟು ಅಬ್ಟೈನ್ intercontinental or interdatum and inter-island geodetic ties all over the world by artificial earth satellites. ಓಕೆ, ಅರ್ಥ ಮೇಲೆ ಕೆಲವು ಸ್ಯಾಟಲೈಟ್ಸ್ಗಳನ್ನು ಬಿಟ್ಟಿರ್ತಾರೆ, ಅವು ಸರ್ವೆ ಮಾಡ್ತಾವೆ, ಅದು ಸ್ಯಾಟಲೈಟ್ ಸರ್ವೆ. ಜಿಯೋಲಾಜಿಕಲ್ ಸರ್ವೆ, ಇಟ್ ಈಸ್ ಕ್ಯಾರಿಡ್ ಔಟ್ ಟು ಅಬ್ಟೈನ್ ದ ಇನ್ಫಾರ್ಮೇಷನ್ ಅಬೌಟ್ ಡಿಫ್ರೆಂಟ್ ಸ್ಟ್ರಾಟಾ ಆಫ್ ಅರ್ತ್ ಸರ್ಫೇಸ್ ಫಾರ್ ಜಿಯೋಲಾಜಿಕಲ್ ಸ್ಟಡೀಸ್. ರಾಕ್ಸು, ಟೈಪ್ಸ್ ಆಫ್ ರಾಕ್ಸು, ವೆದರಿಂಗ್ ಆಫ್ ರಾಕ್ಸು, ಅದು ಸರ್ಫೇಸು, ವಿಚ್ ಟೈಪ್ ಆಫ್ ಇದು ಕ್ರೆಸ್ಟ್ ಅದ, ಮ್ಯಾಗ್ಮಾ ಹೆಂಗದ, ಅವೆಲ್ಲ ಜಿಯೋಲಾಜಿಕಲ್ ಸರ್ವೆ. ಕನ್ಸ್ಟ್ರಕ್ಷನ್ ಸರ್ವೆ, ಜಸ್ಟ್ ದ ಸೇಮ್ ಇಂಜಿನಿಯರಿಂಗ್ ಸರ್ವೆ. ಆಫ್ಟರ್ ದ ಪ್ಲಾನ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಅಂಡ್ ದ ಸ್ಟ್ರಕ್ಚರ್ ಡಿಸೈನ್ಡ್ ಅಂಡ್ ದ ಕನ್ಸ್ಟ್ರಕ್ಷನ್ ಸರ್ವೆ ಈಸ್ ಕಂಡಕ್ಟೆಡ್ ಅಂತ ಹೇಳ್ತಾರೆ. ಇನ್ನು ಇವುಗಳನ್ನು ಬಿಟ್ಟು ಕೆಲವು ಮಿಸ್ಲೇನಿಯಸ್ ಸರ್ವೆಗಳು ಬರ್ತಾವೆ. ಆರ್ಕಿಯಾಲಜಿಕಲ್ ಸರ್ವೆ, ಇವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಸರ್ವೆ ಅಲ್ಲ. ಇದೊಂಥರ ಸುಮ್ಮನೆ ಸರ್ವೆ ಅಂತೇಳಿ ಒಂದು ವರ್ಡ್ ಅದ ಅಂತೇಳಿ ಅವುಗಳಿಗೆ ಹೇಳ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಅದ, ಇದರೊಳಗಡೆ ಏನಾಗ್ತದೆ, these are all done to underneath the relics of antiquity. Then military survey, military ಒಳಗೆ ಯೂಸ್ ಮಾಡ್ತಕ್ಕಂಥ ಸರ್ವೆ. ಗ್ರಾವಿಟಿ ಸರ್ವೆ, these are conducted to measure the intensity of the gravitational force. ಎಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಮಾಡ್ತಕ್ಕಂಥದ್ದು. ಜನರಲ್ ಸರ್ವೆ, ಜನರಲ್ ಸರ್ವೆ ಅಂದ್ರೇನು? these are used to acquire and accumulate qualitative information, quantitative data, ಅವುಗಳನ್ನು ತೊಗೊಳೋದು. ಸೊ ಸರ್ವೆ ಮಾಡಂತಾರಲ್ಲ, ಎಷ್ಟು ಜನ ಅವ್ರದಾರ, ಎಷ್ಟು ಜನ ಇವ್ರದಾರ, ಸರ್ವೆ ಮಾಡ್ಕೊಂಬರ್ರಿ ಅಂತ ಹೇಳ್ತಾರಲ್ಲ. ಪಾಪ್ಯುಲೇಷನ್ ಸರ್ವೆ ಅಂತ ಹೇಳ್ಬೋದು, ಕಾಸ್ಟ್ ಸರ್ವೆ ಇರ್ಬೋದು, ಅಥವಾ ಪೊಲಿಟಿಕಲ್ ಸರ್ವೆ ಇರ್ಬೋದು, ಯಾವುದರ ಒಂದು ಕೌಂಟ್ ಮಾಡೋದಿರ್ಬೋದು, ಕ್ಲಾಸಿಫೈ ಮತ್ತು ರೆಕಾರ್ಡಿಂಗ್ ಅಕಾರ್ಡಿಂಗ್ ಟು ದ ನೀಡ್. ನೀವು ಏನಾರ ಸರ್ವೆ ಮಾಡಿದ್ರೆ ಅದಕ್ಕೆ ಸರ್ವೆ ಅಂತ ಹೇಳ್ತಾರೆ. ರೈಟ್? ಸರ್ವೆ ಸಾಮಾನ್ಯವಾಗಿ ಸರ್ವೆ ಎಲ್ಲ ಕಡೆಗೂ ಇರ್ತದೆ, ಸರ್ವ ಜಾಗದಲ್ಲೂ ಸರ್ವೆ ಸಾಮಾನ್ಯವಾಗಿ ಸರ್ವೆ ಇದ್ದೇ ಇರ್ತದೆ. ಅದಕ್ಕೆ ಸರ್ವೆ ಜನ ಸುಖಿನೋ ಭವಂತು ಅಂತ ಹೇಳಿ. ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್, ನೀವು ಇನ್ಸ್ಟ್ರೂಮೆಂಟ್ಸನ್ನು ಯಾವ್ಯಾವುದನ್ನು ಯೂಸ್ ಮಾಡ್ತಿರಲ್ಲ ಅದ್ರ ಮೇಲೂ ಕೂಡ ಕ್ಲಾಸಿಫಿಕೇಷನ್ ಮಾಡ್ಬೋದು. ಚೈನ್ ಸರ್ವೇಯಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಚೈನ್ ಈಸ್ ದ ಮೇನ್ ಇನ್ಸ್ಟ್ರೂಮೆಂಟ್ ದಟ್ ಯು ಆರ್ ಯೂಸಿಂಗ್ ಟು ಮೆಜರ್ ದ ಲೀನಿಯರ್ ಡಿಸ್ಟೆನ್ಸಸ್. ದೆನ್ ಅದಾದಮೇಲೆ ಬರ್ತದೆ ಕಂಪಾಸ್ ಸರ್ವೇಯಿಂಗ್. ಕಂಪಾಸ್ ಸರ್ವೇಯಿಂಗಲ್ಲಿ ಕಂಪಾಸನ್ನು ಯೂಸ್ ಮಾಡ್ತೀರಿ, ವೇರ್ ಯು ಆರ್ ಗೆಟಿಂಗ್ ದ ಮ್ಯಾಗ್ನೆಟಿಕ್ ನೀಡಲ್. ಆ ಮ್ಯಾಗ್ನೆಟಿಕ್ ನೀಡಲ್ ಡಿವೇಟ್ ಆಗೋದ್ರಿಂದ ನಿಮ್ಮ ಲೈನ್ಸನ್ನು ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ನೀವು ಮೆಜರ್ ಮಾಡಿದರೆ ಅದಕ್ಕೆ ಹಾರಿಜಾಂಟಲ್ ಆ್ಯಂಗಲ್ಸ್ ಸಿಗ್ತದೆ, ಅದು ಕಂಪಾಸ್ ಸರ್ವೇಯಿಂಗ್. ಲೆವೆಲಿಂಗ್ ಅಂತ ಬರ್ತದೆ. ಲೆವೆಲಿಂಗ್ ಅದು ಅಂದರೆ ಡಿಟರ್ಮೈನಿಂಗ್ ದ
ಆರ್ ಎಲ್ಸ್ ರೆಡ್ಯೂಸ್ಡ್ ಲೆವೆಲ್ಸ್ ಆಫ್ ರೆಡ್ಯೂಸ್ಡ್ ಎಲಿವೇಶನ್ ಅಥವಾ ರೆಡ್ಯೂಸ್ಡ್ ಲೆವೆಲ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್. ಪ್ಲೇನ್ ಟೇಬಲ್ ಸರ್ವೆ ಅಂತಂದರೆ ಒಂದು ಟೇಬಲ್ ಇರ್ತದೆ, ಅದು ಪ್ಲೇನ್ ಇರ್ತದೆ, ಆ ಟೇಬಲ್ನ ಯೂಸ್ ಮಾಡ್ಕೊಂಡು ಸರ್ವೆ ಮಾಡಿದರೆ ಅದು ಪ್ಲೇನ್ ಟೇಬಲ್ ಸರ್ವೆ ಅಂತ ಹೇಳ್ತಾರೆ. ಮುಂದೆ ಬರ್ತದೆ ಚಾಪ್ಟರ್ ಬರ್ತದೆ, ಅಲ್ಲಿ ಹೇಳ್ತಾರೆ. ಥಿಯೋಡಲೈಟ್ ಸರ್ವೆ ಅಂತಂದರೆ ಥಿಯೋಡಲೈಟ್ ಅಂತೇಳಿ ಒಂದು ಇನ್ಸ್ಟ್ರೂಮೆಂಟ್ ಇರ್ತದೆ, ಆ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿ ಸ್ಟಡಿ ಮಾಡಿದರೆ ಥಿಯೋಡಲೈಟ್ ಸರ್ವೆ. ಈ ಕ್ವಶನ್ ಕೇಳಿದ್ರು ನೋಡಿ ಇಲ್ಲಿ ಒಂದು ಕಡೆಗೆ. ಥಿಯೋಡಲೈಟ್ ಈಸ್ ಅ ವೆರಿ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ವಾಟ್? ಮೆಜರಿಂಗ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಆ್ಯಂಗಲ್ಸ್. ಥಿಯೋಡಲೈಟ್ಲಿಂದ ನೀವು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆ್ಯಂಗಲ್ಸ್ಗಳನ್ನು ಮಾತ್ರ ಮೆಜರ್ ಮಾಡ್ಬೋದು. ದೀಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟ್ರಾವರ್ಸ್ ಆ್ಯಂಡ್ ಟ್ರಯಾಂಗುಲೇಷನ್. ಈಗ ಇವೆರಡು ವರ್ಡನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥಾಯ್ತಾ? ಅದ್ರ ಜೊತೆಗೆ ನಾನು ನಿಮಗೆ ಥಿಯೋಡಲೈಟನ್ನು ಮತ್ತು ಟ್ಯಾಕ್ಯೋಮೆಟ್ರಿನ ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡೇ ಬಿಡ್ತೀನಿ, ರೈಟು. ನಾವು ಕಮ್ ಟು ದಿಸ್ ಒನ್. ಸರ್ವೇಯಿಂಗ್ ಒಳಗಡೆ ಒಂದು ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂತ ಬರ್ತದೆ. ತಡೆ ಅದೊಂದು ಸ್ವಲ್ಪ ಹೇಳಿ ಕಡೆ ಬಂದುಬಿಡ್ಲಿ, ಇಲ್ಲಿ ಸ್ವಲ್ಪ ಕೆಳಗಡೆ ಹೋಗ್ಬಿಡೋಣ ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ನೋಡು, ಡಿವಿಷನ್ ಆಫ್ ಸರ್ವೇಯಿಂಗ್ ಈಸ್ ಡಿಫ್ರೆಂಟ್, ಕ್ಲಾಸಿಫಿಕೇಶನ್ ಆಫ್ ಸರ್ವೆ ಬೇಸ್ಡ್ ಆನ್ ಫಂಕ್ಷನ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಈಸ್ ಡಿಫ್ರೆಂಟ್, ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಈಸ್ ಡಿಫ್ರೆಂಟ್. ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂದ್ರೆ ಲೊಕೇಶನ್ ಆಫ್ ಅ ಪಾಯಿಂಟ್ ಬೈ ಮೆಜರ್ಮೆಂಟ್ ಫ್ರಮ್ 2 ಪಾಯಿಂಟ್ಸ್ ಆಫ್ ರೆಫರೆನ್ಸ್ ಅಂತ. ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂದರೆ ನೀನು ಒಂದು ಪಾಯಿಂಟನ್ನು ಲೊಕೇಟ್ ಮಾಡಬೇಕಾಗ್ಯದ. ಈ ಪಾಯಿಂಟ್ ಲೊಕೇಟ್ ಮಾಡಬೇಕಾದ್ರೆ ನೀನು ಫಸ್ಟಿಗೆ 2 ಪಾಯಿಂಟ್ಗಳು ಗೊತ್ತದ ಅಂತ ಅರ್ಥ. ನಿನಗಿದು ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್ ಗೊತ್ತಿತ್ತು ಅಂದರೆ ಥರ್ಡ್ ಪಾಯಿಂಟನ್ನು ನೀನು ಲೊಕೇಟ್ ಮಾಡಬೇಕು. ನಾನು ತಗಿಲಿ ಥರ್ಡ್ ಪಾಯಿಂಟ್ ಎಲ್ಲದ ಅಂತ ಗೊತ್ತಿಲ್ಲ ನನಗೆ, ಆ ಥರ್ಡ್ ಪಾಯಿಂಟನ್ನು ಲೊಕೇಟ್ ಮಾಡೋಕೆ ನಾನು ಎ ಆ್ಯಂಡ್ ಬಿ ಪಾಯಿಂಟದ ರೆಫರೆನ್ಸ್ ಅಂತ ತೊಗೋಬೇಕು. ನಿನಗೆ ಎಷ್ಟು ವಿಧಾನಗಳದಾವ ಇದನ್ನು ಥರ್ಡ್ ಪಾಯಿಂಟನ್ನು ಲೊಕೇಟ್ ಮಾಡೋಕ್ಕಂದ್ರೆ, ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ಸ್ ಆರ್ ನೋನ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ ನೋನ್ ಅಂತ ತಿಳ್ಕೊಂಡು. ಈಗ ಥರ್ಡ್ ಪಾಯಿಂಟ್ ಬೇಕಿತ್ತು ಅಂತಂದರೆ ಫಸ್ಟ್ ಮೆಥಡ್ ನಾನು ಏನು ಮಾಡ್ತೀನಿ, ಆ್ಯಂಗಲ್ ಯೂಸ್ ಮಾಡ್ತಕ್ಕಂಥ ಮೆಥಡ್. ನನಗೆ ಇಲ್ಲಿಂದ ಒಂದು ಆ್ಯಂಗಲ್ ಎಷ್ಟು ಇರಬೇಕಂತ ಗೊತ್ತದ, 25 ಡಿಗ್ರಿ ಒಂದು ದೊಡ್ಡ ಲೈನ್ ಎಳೆದ್ಬಿಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿಂದನೂ ನನಗೆ ಒಂದು 30 ಡಿಗ್ರಿ ಅಂತೇಳಿ ನನಗೆ ಆ್ಯಂಗಲ್ ಗೊತ್ತದ. ದೆನ್ ಅದನ್ನು ಪೂರ್ತಿ ಎಳೆದ್ಬಿಡ್ತೀನಿ. ಆವಾಗ ನನಗೊಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗ್ತದೆ, ಇದಕ್ಕೆ ಸಿ ಪಾಯಿಂಟ್ ಅಂತ ಹೇಳ್ತೀನಿ. ಏನದು ಪರ್ಪಸ್ ಈಸ್ ಮೆಟ್, ಅಬ್ಜೆಕ್ಟಿವ್ ಆಫ್ ದ ಸರ್ವೇಯಿಂಗ್ ಈಸ್ ಮೆಟ್. ಏನು ಅಬ್ಜೆಕ್ಟಿವ್? ಲೊಕೇಶನ್ ಆಫ್ ಅಥವಾ ಡಿಟರ್ಮಿನೇಷನ್ ಆಫ್ ಥರ್ಡ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು 2 ಪಾಯಿಂಟ್ಸ್. ಇಲ್ಲಿ ಏನು ಮಾಡಿದೆ ಅಂತಂದರೆ, ಬೈ ನೋಯಿಂಗ್ 2 ಆ್ಯಂಗಲ್ಸ್ ನೀವೇನಾದರೂ ಮಾಡಿದರೆ ಇದಕ್ಕೆ ಟ್ರೈಆ್ಯಂಗುಲೇಷನ್ ಅಂತಾರೆ. ಏನಾದರೂ ಇದಕ್ಕೆ ಟ್ರೈಆ್ಯಂಗುಲೇಷನ್ ಅಂತಾರೆ. ಟ್ರೈಆ್ಯಂಗುಲೇಷನ್ ಅಂತಂದ್ರೆ ಆ್ಯಂಗಲ್ಸನ್ನು ಯೂಸ್ ಮಾಡಿ ಥರ್ಡ್ ಪಾಯಿಂಟನ್ನು ಲೊಕೇಟ್ ಮಾಡ್ಕೊಂಡು. ಅಂಡರ್ಸ್ಟುಡಾ? ಓಕೆ. ನೆಕ್ಸ್ಟ್ ಇನ್ನೊಂದು ಬರ್ತದ. ಈಗ ನನಗೆ ಎ ಪಾಯಿಂಟ್ ಗೊತ್ತದ ಮತ್ತು ಬಿ ಪಾಯಿಂಟ್ ಗೊತ್ತದ ಅಂತ ತಿಳ್ಕೊಳ್ರಿ. ಈಗ ನನಗೆ ಥರ್ಡ್ ಪಾಯಿಂಟನ್ನು ಮೆಜರ್ ಮಾಡ್ಬೇಕಾದ್ರೆ ನನಗೆ ಆ್ಯಂಗಲ್ ಗೊತ್ತಿಲ್ಲ, ಐ ಡೋಂಟ್ ನೋ ದ ಆ್ಯಂಗಲ್. ಓಕೆ. ಆದರೆ ಬಟ್ ನನಗೇನು ಗೊತ್ತದಂದ್ರೆ ಎ ಸಿ ಡಿಸ್ಟೆನ್ಸು ಮತ್ತು ಬಿ ಸಿ ಡಿಸ್ಟೆನ್ಸ್ಗಳು ಗೊತ್ತದ ನನಗೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಕಂಪಾಸ್ನ ಯೂಸ್ ಮಾಡಿಕೊಂಡು ಇಲ್ಲೊಂದು ಆರ್ಕ್ ಹೊಡಿತೀನಿ, ಬಿಕಾಸ್ ನನಗೆ ಅದರ ಡಿಸ್ಟೆನ್ಸ್ ಗೊತ್ತದ. ಇದರಿಂದನೂ ಒಂದು ಆರ್ಕ್ ಹೊಡಿತೀನಿ, ಇವೆರಡು ಕಟ್ ಆಗ್ತಾವೆ. ಯಾಕೆ ಕಟ್ ಆಯಿತು ಅಂತಂದರೆ ನನಗೆ ಈ ಡಿಸ್ಟೆನ್ಸ್ ಗೊತ್ತಿತ್ತು, ಎ ಸಿ, ಅದೇ ಟೈಪ್ ಬಿ ಸಿ ಡಿಸ್ಟೆನ್ಸು ಗೊತ್ತಿತ್ತು. ಆಗ ಇವೆರಡನ್ನು ಯೂಸ್ ಮಾಡಿಕೊಂಡು ನಾನು ಥರ್ಡ್ ಪಾಯಿಂಟನ್ನು ಡಿಟರ್ಮೈನ್ ಮಾಡಿದೆ. ಇದಕ್ಕೆ ಏನಂತಾರೆ ಅಂತಂದರೆ, ವಿತ್ ರೆಫರೆನ್ಸ್ ಟು 2 ಪಾಯಿಂಟ್ಸ್ ಏನಾದರೂ ಥರ್ಡ್ ಪಾಯಿಂಟನ್ನು ಡಿಟರ್ಮೈನ್ ಮಾಡಿದರೆ, ಕೆಲವು ಸೈಂಟಿಸ್ಟ್ ಏನಂತಾರೆ ಅಂದರೆ ಡಿಸ್ಟೆನ್ಸ್ಗಳನ್ನು ತಗೊಂಡು ಥರ್ಡ್ ಪಾಯಿಂಟನ್ನು ಮೆನ್ಷನ್ ಮಾಡಬೇಕಂದ್ರೆ ನಿಮಗೆ 2 ರೆಫರೆನ್ಸ್ ಪಾಯಿಂಟ್ಲಿಂದ ಸಾಧ್ಯ ಆಗಲ್ಲ, 3 ರೆಫರೆನ್ಸ್ ಪಾಯಿಂಟ್ ಬೇಕಂತ ಹೇಳ್ತಾರೆ. ಇವೆರಡರಿಂದೇನೋ ಸಿಕ್ತು, ಥರ್ಡಿಂದನೂ ಕೂಡ ನೀವು ಏನಾದರೂ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರೆ ನಾನು 3 ಪಾಯಿಂಟ್ ಕೋಯಿನ್ಸೈಡ್ ಆದಮೇಲೆ ಏನು 4ನೇ ಪಾಯಿಂಟ್ ಬರ್ತದಲ್ಲ, ಆ ಪಾಯಿಂಟ್ ಬಂತಂದರೆ ಇದಕ್ಕೆ ಟ್ರೈಲ್ಯಾಟರೇಷನ್ ಅಂತಾರೆ. ಟ್ರೈಲ್ಯಾಟರೇಷನ್ ಇದು ಟ್ರೈಆ್ಯಂಗುಲೇಷನ್. ಆ್ಯಂಗಲ್ಸ್ ತೊಗೊಂಡ್ರೆ ಟ್ರೈಆ್ಯಂಗುಲೇಷನ್, ಲ್ಯಾಟ್ರಲ್ ಡಿಸ್ಟೆನ್ಸ್ಗಳನ್ನು ತೊಗೊಂಡ್ರೆ ಟ್ರೈಲ್ಯಾಟರೇಷನ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡಾ? ಈಗ ಮಜಾ ಏನಂತಂದರೆ, ಟ್ರೈಆ್ಯಂಗುಲೇಷನಲ್ಲಿರ್ತಕ್ಕಂಥ ಒಂದು ಆ್ಯಂಗಲನ್ನು ಟ್ರೈಲ್ಯಾಟರೇಷನ್ ಇರ್ತಕ್ಕಂಥ ಒಂದು ಡಿಸ್ಟೆನ್ಸನ್ನು ತೊಗೊಂಡು ನಾನು ಏನಾದರೂ ಥರ್ಡ್ ಪಾಯಿಂಟನ್ನು ಡಿಟರ್ಮೈನ್ ಮಾಡಿದರೆ, ಎ ಬಿ ಅಂತೇಳಿ ಪಾಯಿಂಟ್ಸ್ ಕೊಡೋಣ. ಇವೆರಡು ಎ ಬಿ ಪಾಯಿಂಟ್ ಅದ, ಡಿಸ್ಟೆನ್ಸ್ ಗೊತ್ತದ. ಈ ಥರ್ಡ್ ಪಾಯಿಂಟ್ ಡಿಸ್ಟೆನ್ಸ್ ಮಾಡಬೇಕಾದ್ರೆ ನನಗೊಂದು ಆ್ಯಂಗಲ್ ಗೊತ್ತದ. ಈ ಆ್ಯಂಗಲ್ ಒಂದು 35 ಡಿಗ್ರಿ ಅಂತ ತಿಳ್ಕೊ. 35 ಡಿಗ್ರಿ ಒಂದು ಲೈನ್ ಡ್ರಾ ಮಾಡಿಬಿಡೋಣ, ಅದು ಎಷ್ಟು ದೂರ ಹೋಗ್ಲಿ ಅದು. ಅದಾದಮೇಲೆ ಫ್ರಮ್ ಬಿ ಪಾಯಿಂಟ್ ನನಗೆ ಲ್ಯಾಟ್ರಲ್ ಡಿಸ್ಟೆನ್ಸ್ ಗೊತ್ತಿರೋದ್ರಿಂದ, ಹಾರಿಜಾಂಟಲ್ ಡಿಸ್ಟೆನ್ಸ್ ಗೊತ್ತಿರೋದ್ರಿಂದ ಇಲ್ಲಿಂದ ಇದನ್ನು ಆರ್ಕನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಾಗ ಏನಾಗ್ತದೆ, ಒಂದು ಪಾಯಿಂಟ್ ಸಿಗ್ತದೆ. ದೆನ್ ಐ ವಿಲ್ ಜಾಯಿನ್ ದಿಸ್ ಒನ್. ಅಂಡರ್ಸ್ಟುಡಾ? ಓಕೆ. ಇದಕ್ಕೆ ಟ್ರಾವರ್ಸ್ ಅಂತ ಕರೀತಾರೆ.
ಟ್ರಾವರ್ಸ್ ಒಳಗೆ ಏನಾಗ್ತದೆ ಅಂದರೆ ಆ್ಯಂಗುಲೇಷನ್ನು ಅದ ಪ್ಲಸ್ ಲ್ಯಾಟರೇಷನ್ ಅದ, ಇದರ್ ದಿಸ್ ಆರ್ ದಿಸ್ ಎರಡರೊಳಗಡೆ ಒಂದು ನಿನ್ಗೆ ಗೊತ್ತಿತ್ತು ಅಂದರೆ ಆರ್ಕನ್ನು ಕಟ್ ಮಾಡೋದ್ರಿಂದ ನಿನಗೆ ಆ ಥರ್ಡ್ ಪಾಯಿಂಟನ್ನು ಲೊಕೇಟ್ ಮಾಡ್ಕೋಬೋದು. ಅದ್ರ ಸಲುವಾಗಿ ವಾಟ್ ಇಸ್ ದ ಟ್ರಾವರ್ಸಿಂಗ್ ಅಂತಂದ್ರೆ ಇನ್ ದಿಸ್ ಟ್ರಾವರ್ಸಿಂಗ್ ಬೋತ್ ಟ್ರಯಾಂಗುಲೇಷನ್ ಆ್ಯಂಡ್ ಟ್ರೈ ಲ್ಯಾಟರೇಷನ್ಸ್ ವಿಲ್ ಬಿ ದೇರ್ ಫಾರ್ ಆಲ್ವೇಸ್ ಟ್ರಾವರ್ಸ್ ಈಸ್ ಅ ಮೋರ್ ಆ್ಯಕ್ಯುರೇಟ್. ಹಿಂಗೆ ಟ್ರಾವರ್ಸ್ ಸಿಕ್ತು ಅಂತಂದ್ರೆ ನೀವೇನು ಮಾಡ್ಬೋದು ಅಂದ್ರೆ ಸ್ವಲ್ಪ ಜಾಸ್ತಿಯಾಗಿ ನೀವೇನು ಮಾಡ್ಬೋದು, ಪಾಯಿಂಟ್ಸ್ಗಳನ್ನು ಜಲ್ದಿ ಕಂಡುಹಿಡ್ಕೋಬೋದು. ಒಂದು ಪಾಯಿಂಟ್ ಗೊತ್ತದ, ಈ ಪಾಯಿಂಟ್ಲಿಂದ ಆ್ಯಂಗಲ್ ಗೊತ್ತದ, ಅದನ್ನ ಕಟ್ ಹೊಡಿ, ಇನ್ನೊಂದು ಪಾಯಿಂಟ್ ಸಿಕ್ತು, ಮುಗಿಯಿತು ನೋಡಿ. ಒಂದೇ ಪಾಯಿಂಟ್ಲಿಂದ ನಿನಗಿದು ಸಿಕ್ತು. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಹೋಗ್ಬೋದು, ಮತ್ತು ಇನ್ನೊಂದಕ್ಕೆ ಹೋಗ್ಬೋದು, ಮತ್ತು ಇನ್ನೊಂದಕ್ಕೆ ಹೋಗ್ಬೋದು, ಇನ್ನೊಂದು ಹೋಗ್ಬೋದು. ಈ ಟೈಪ್ ಏನು ಮಾಡೋದು, ಇದಕ್ಕೆ ಟ್ರಾವರ್ಸ್ ಅಂತ ಕರಿತಾರೆ. ಈಗ ಅಕಸ್ಮಾತಾಗಿ ಇದು ಹೋಗ್ತಾ ಬಂದು ಒರಿಜಿನಲ್ ಪಾಯಿಂಟಿಗೆ ಮಿಕ್ಸ್ ಆಯಿತು ಅಂದ್ರೆ ಇದಕ್ಕೆ ಕ್ಲೋಸ್ಡ್ ಟ್ರಾವರ್ಸ್ ಅಂತಾರೆ. ಅಥವಾ ಇದು ಮಿಕ್ಸ್ ಆಗಲಿಲ್ಲ, ಸೀದಾ ಹಾಗೆ ಹೋಗ್ತಾ ಇತ್ತು ಅಂದರೆ ಅದಕ್ಕೆ ಓಪನ್ ಟ್ರಾವರ್ಸ್ ಅಂತ ಕರಿತಾರೆ. ಅಂಡರ್ಸ್ಟುಡಾ? ಬಟ್ ಈ ಓಪನ್ ಟ್ರಾವರ್ಸು ಕ್ಲೋಸ್ ಟ್ರಾವರ್ಸ್ ಏನಿದಾವಲ್ಲ, ಇದ್ರದ್ದು ಅಕ್ಯುರೇಸಿ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಇದ್ರದ್ದು ಅಕ್ಯುರೇಸಿ ರೆಫರೆನ್ಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗ್ತದೆ. ರೆಫರೆನ್ಸ್ ಪಾಯಿಂಟ್ ಅಥವಾ ರೆಫರೆನ್ಸ್ ಲೈನ್ ಅಥವಾ ಮೆರಿಡಿಯನ್ ಮೇಲೆ ಡಿಪೆಂಡ್ ಆಗ್ತದೆ. ಇದು ಡಿಪೆಂಡ್ ಆಗ್ತದೆ. ಈ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ರೈಟಾ? ನಾವು ಕಮಿಂಗ್ ಟು ದ ಕ್ಲಾಸಿಫಿಕೇಷನ್ ಒಳಗೆ ಟ್ಯಾಕ್ಯೋಮೆಟ್ರಿ ಓದೋಣ. ಇನ್ನೂ ಇದನ್ನ ಹೇಳಿಲ್ಲಲ್ಲ ನಿಮಗೆ. ಓಕೆ, ಥಿಯೋಡಲೈಟ್ ಆ್ಯಂಡ್ ಟ್ಯಾಕ್ಯೋಮೆಟ್ರಿ. ಟ್ಯಾಕ್ಯೋಮೀಟರ್ ಅಂತ ಬರ್ತದೆ, ಟ್ಯಾಕಿಮೀಟರ್ ಅಂತಲೂ ಕರೀತಾರೆ ಅಥವಾ ಟ್ಯಾಕ್ಯೋಮೀಟರ್ ಅಂತಲೂ ಕರೀತಾರೆ. ಇನ್ನೊಂದು ಥಿಯೋಡಲೈಟ್ ಅಂತ. ನಾವು ಕಾಲೇಜಲ್ಲಿ ಯೂಸ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಏನಿದೆಲ್ಲ ಅದು ಆ್ಯಕ್ಚುಲಿ ಟ್ಯಾಕ್ಯೋಮೀಟರ್. ಅದು ನಾವು ಒಂದು ಥಿಯೋಡಲೈಟ್ ಅಂತ ಹೆಸರಿಟ್ಟಿರ್ತೀವಿ. ಥಿಯೋಡಲೈಟ್ ತೊಗೊಂಬರೋ ಅಂತ ತಕ್ಷಣ ನೀವೊಂದು ಥಿಯೋಡಲೈಟ್ ತೊಗೊಳಕ್ಕೆ ಶುರು ಮಾಡಿದ್ರಿ. ಹಿಂಗೊಂದು ಟೆಲಿಸ್ಕೋಪು ಏನೋ ಇರ್ತದೆ, ಒಂದು ಟ್ರೈಪಾಡ್ಲಿಂದ ತೊಗೊಂಬರೋಕ್ಕೆ ಶುರು ಮಾಡ್ತೀವಿ. ಕರೆಕ್ಟಾ? ಇದು ಏನು ಡಿಫ್ರೆನ್ಸ್ ಇವೆರಡರೊಳಗೆ ಅಂದ್ರೆ, ಥಿಯೋಡಲೈಟ್ ಈಸ್ ಯೂಸ್ಡ್ ಟು ಮೆಜರ್ ವರ್ಟಿಕಲ್ ಆ್ಯಂಗಲ್ ಆ್ಯಂಡ್ ಹಾರಿಜಾಂಟಲ್ ಆ್ಯಂಗಲ್. ಮುಗೀತು. ವರ್ಟಿಕಲ್ ಆ್ಯಂಗಲ್, ಹಾರಿಜಾಂಟಲ್ ಆ್ಯಂಗಲ್ ಯೂಸ್ ಮಾಡ್ಲಿಕ್ಕೆ ಮಾತ್ರ ನಾವು ಥಿಯೋಡಲೈಟನ್ನು ಯೂಸ್ ಮಾಡ್ತೀವಿ. ಅಕಸ್ಮಾತಾಗಿ ಥಿಯೋಡಲೈಟಲ್ಲಿ ಇರ್ತಕ್ಕಂಥ ಅದೇನು ಲೆನ್ಸ್ ಇರ್ತದಲ್ಲ, ಈ ಲೆನ್ಸದ ಸ್ಕ್ರೀನ್ ಏನಿರ್ತದಲ್ಲ, ಆ ಸ್ಕ್ರೀನ್ ಮೇಲ್ಗಡೆ ಒಂದು ಪ್ಲಸ್ ಮಾರ್ಕ್ ಇರ್ತದೆ. ಈಗ ಪ್ಲಸ್ ಮಾರ್ಕ್ ಬಿಟ್ಟು ಮತ್ತೆ ಎರಡು ಹೇರ್ಸ್ ಇರ್ತಾವೆ ಇಲ್ಲೊಂದು. ಈ ಎರಡೂ ಹೇರ್ಸನ್ನು ಇರ್ತಕ್ಕಂಥ ಥಿಯೋಡಲೈಟ್ ಏನಾದ್ರು ಇತ್ತಂದರೆ ಅದಕ್ಕೆ ನಾವೇನನ್ಬೇಕು, ಟ್ಯಾಕ್ಯೋಮೀಟರ್ ಅಂತ ಕರಿಬೇಕು. ಆಯಿತಾ? ಈ ಎರಡು ಹೇರ್ಸ್ ಇದ್ವು ಅಂದರೆ ಇವೆರಡನ್ನೂ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ, ಅವೆರಡೂ ಯೂಸ್ ಮಾಡಿಕೊಂಡು ಹಾರಿಜಾಂಟಲ್ ಡಿಸ್ಟೆನ್ಸು ಮತ್ತು ವರ್ಟಿಕಲ್ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೋದು. ಈ ರೀತಿ ನೀವು ಹಾರಿಜಾಂಟಲ್ ಡಿಸ್ಟೆನ್ಸು, ವರ್ಟಿಕಲ್ ಆ್ಯಂಗಲು, ಹಾರಿಜಾಂಟಲ್ ಆ್ಯಂಗಲು ಅಷ್ಟೂ ಕೂಡ ಒಂದೇ ಇನ್ಸ್ಟ್ರೂಮೆಂಟಲ್ಲಿ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಇತ್ತು ಅಂತಂದರೆ ಅದಕ್ಕೆ ಟ್ಯಾಕ್ಯೋಮೆಟ್ರಿಕ್ ಸರ್ವೆ ಅಂತ ಹೇಳ್ತಾರೆ. ಅನ್ಸ್ಟುಡಾ? ನೋಡಿ, ಟ್ಯಾಕ್ಯೋಮೆಟ್ರಿಕ್ ಸರ್ವೆ, ಹಾರಿಜಾಂಟಲ್ ಆ್ಯಂಗಲ್ಸ್, horizontal distance and elevations are measured with tachyometer. These are not very accurate, but these are extremely convenient for determining the topographical details. ಬೇಕಾತಂದ್ರೆ ಇವನ್ನ ನೀವು ಮಾಡ್ಕೋಬೋದು. ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಈ ಪಾಯಿಂಟನ್ನು ಅಂಡರ್ಲೈನ್ ಮಾಡ್ಕೊಡ್ರಿ. ಟ್ಯಾಕ್ಯೋಮೆಟ್ರಿ ಆ್ಯಂಗಲ್ಸ್ ಕೊಡ್ತದೆ, ಡಿಸ್ಟೆನ್ಸ್ ಕೊಡ್ತದೆ, ಎಲಿವೇಷನ್ಸ್ ಕೊಡ್ತದೆ. ದೀಸ್ ಆರ್ ನಾಟ್ ವೆರಿ ಅಕ್ಯುರೇಟ್. ಯಾಕೆ? ಬಿಕಾಸ್ ಇನ್ಸ್ಟ್ರೂಮೆಂಟ್ ಮೇಲಿರ್ತಕ್ಕಂಥ ಈ ಟ್ಯಾಕ್ಯೋಮೆಟ್ರಿಕ್ ಹೇರ್ಸ್ದ ಡಿಫ್ರೆನ್ಸು, ದೆನ್ ಹೌ ಎಕ್ಸಾಕ್ಟ್ಲಿ ಯು ರೀಡ್ ದ ಸ್ಟಾಫ್ ರೀಡಿಂಗು, ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗ್ತದೆ. ಮತ್ತು ಅದ್ರ ಜೊತೆಗೆ ಟ್ಯಾಕ್ಯೋಮೆಟ್ರಿ ಒಳಗಡೆ ಒಂದು ಇಕ್ವೇಷನ್ ಬರ್ತದೆ, ಅಡಿಟಿವ್ ಕಾನ್ಸ್ಟೆಂಟ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಕಾನ್ಸ್ಟೆಂಟ್ ಅಂತೇಳಿ. ಅಡಿಟಿವ್ ಮತ್ತು ಮಲ್ಟಿಪ್ಲಿಕೇಶನ್ ಕಾನ್ಸ್ಟೆಂಟ್ಸ್ದು ಎರರ್ಸ್ ಮೇಲೂ ಕೂಡ ನಿಮ್ಮದು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡಿಸ್ಟೆನ್ಸ್ ಚೇಂಜ್ ಆಗಲಿಕ್ಕೆ ಶುರು ಆಗ್ತದೆ. ಅಂಡರ್ಸ್ಟುಡಾ? ದಟ್ಸ್ ವೈ ಇಟ್ ಇಸ್ ನಾಟ್ ವೆರಿ ಅಕ್ಯುರೇಟ್ ಅಂತ ಅವ್ರು ಹೇಳ್ತಾರೆ. ಫೋಟೋಗ್ರಾಮೆಟ್ರಿ ಸರ್ವೆ ಅಂತ ಹೇಳ್ತಾರೆ. ಫೋಟೋ ಅಂತಂದ್ರೆ ಏನು? ಲೈಟನ್ನು ಯೂಸ್ ಮಾಡಿಕೊಂಡು ನೀವು ಸರ್ವೆ ಮಾಡ್ತಿರ್ತೀರಿ, ಅಂದರೆ ಫೋಟೋ ಹೊಡೆಯೋದು. ಇಟ್ ಈಸ್ ಯೂಸ್ಡ್ ಫಾರ್ ದ ಟೋಪೋಗ್ರಾಫಿಕ್ ಮ್ಯಾಪಿಂಗ್ ಆಫ್ ವಾಸ್ಟ್ ಏರಿಯಾಸ್. ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಫಾರ್ ಒಬ್ಟೈನಿಂಗ್ ಟೋಪೋಗ್ರಾಫಿಕಲ್ ಡೀಟೇಲ್ಸ್ ಆಫ್ ಏರಿಯಾ ವಿಚ್ ಆರ್ ಡಿಫಿಕಲ್ಟ್ ಟು ರೀಚ್. ರಿಮೋಟ್ ಲೊಕೇಶನ್ಸ್ ಅದ, ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ಸ್ಯಾಟಲೈಟ್ಸನ್ನು ಯೂಸ್ ಮಾಡಿಕೊಂಡು ಆ ಫೋಟೋಗಳನ್ನು ಓಡ್ಕೊಂಡು ಆ ಫೋಟೋದಲ್ಲಿರ್ತಕ್ಕಂಥ ಡಿಪ್ರೆಷನ್ಸ್ ಅವನ್ನೆಲ್ಲ ನೋಡ್ಕೊಂಡು. EDM ಸರ್ವೆ, ಎಲೆಕ್ಟ್ರಾನಿಕ್ಸ್ ಡಿವೈಸಸ್. ಇಲ್ಲಿ ಬಂತು ನೋಡಿ, ಇಲ್ಲಿ ಟ್ರೈಲ್ಯಾಟರೇಷನ್ ಈಸ್ ಅ ಟೈಪ್ ಆಫ್ ಟ್ರಯಾಂಗುಲೇಷನ್ ಇನ್ ವಿಚ್ ಆಲ್ ದ 3 sides ಆಫ್ ಈಚ್ ಟ್ರಯಾಂಗಲ್ ಆರ್ ಮೆಜರ್ಡ್ ಅಕ್ಯುರೇಟ್ಲಿ ವಿತ್ EDM ಮೆಜರ್ಮೆಂಟ್ಸ್ ಅಂತ ಹೇಳ್ತಾರೆ. ಇವ್ರು ಏನನ್ನ ಇನ್ನೊಂದು ಸ್ವಲ್ಪ ತಿದ್ಕೊಡ್ರಿ.
ಟ್ರೈಲ್ಯಾಟ್ರೇಷನ್ ಈಸ್ ಅ ಟೈಪ್ ಆಫ್ ಟ್ರಯಾಂಗ್ಯುಲೇಷನ್ ಅಂತ. ಬೇಡ, ಇದ ಬೇರೆ ಅಂದರೆ ಟ್ರೈಲ್ಯಾಟ್ರೇಷನ್ ಮತ್ತು ಟ್ರಯಾಂಗ್ಯುಲೇಷನ್ ಎರಡೂ ಥರ್ಡ್ ಪಾಯಿಂಟನ್ನು ಕೊಡ್ತದ ಅದು, ಬಟ್ ಟೈಪ್ ಆಫ್ ಅನ್ನೋದಕ್ಕೆ ಬರೋಂಗಿಲ್ಲ ಅದು. 3 ಸೈಡ್ಸ್. ಓಕೆ, ಇವ್ರೇನಂತಾರೆ 3 ಪಾಯಿಂಟ್ಸ್ಗಳನ್ನು ತೊಗೊಂಡು ನೀವು ಫೋರ್ತ್ ಪಾಯಿಂಟನ್ನು ಕೊಟ್ಕೋಬೋದು. ಓಕೆ, ದ ಆ್ಯಂಗಲ್ಸ್ ಆರ್ ಕಂಪ್ಯೂಟೆಡ್ ಇಂಡೈರೆಕ್ಟ್ಲಿ ಫ್ರಮ್ ದ ನೋನ್ ಸೈಡ್ಸ್ ಆಫ್ ಟ್ರಯಾಂಗಲ್ಸ್, ದಸ್ ಆಲ್ ದ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಡಿಟರ್ಮೈನ್ಡ್. ನೆಕ್ಸ್ಟ್, ಬೇಸಿಕ್ ಮೆಜರ್ಮೆಂಟ್ಸ್ ಇನ್ ಸರ್ವೇಯಿಂಗ್, ದಟ್ ಇಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸು, ವರ್ಟಿಕಲ್ ಡಿಸ್ಟೆನ್ಸು, ಹಾರಿಜಾಂಟಲ್ ಆ್ಯಂಗಲ್ ಆ್ಯಂಡ್ ವರ್ಟಿಕಲ್ ಆ್ಯಂಗಲ್, ಇವುಗಳನ್ನು ತೆಗೆಯೋದು. ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ನಾ ಆಲ್ರೆಡಿ ಹೇಳಿದೆ ನಿಮಗೆ. ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂತಂದರೆ with reference to the 2 points establishing the third point is the first principle. Then the relative position of the points to be surveyed should be located by measurement from at least 2 points of reference. At least 2 points of reference. The position of which have already been fixed. ಇವೆರಡರದ್ದು ಪೊಸಿಷನ್ಸನ್ನು ಆಲ್ರೆಡಿ ಫಿಕ್ಸ್ ಮಾಡಿ ಇವೆರಡು ರೆಫರೆನ್ಸ್ ಇಟ್ಕೊಂಡು ಥರ್ಡ್ ಪಾಯಿಂಟನ್ನು ಫಿಕ್ಸ್ ಮಾಡೋದು. ಇದಕ್ಕೆ ನಿಮ್ಗೆ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂತ ಹೇಳ್ತಾರೆ. Next, working from whole to part, it is a very essential to establish first system of a control points and to fix them with a higher precision. ಕಂಟ್ರೋಲ್ ಪಾಯಿಂಟ್ಸನ್ನು ಫಿಕ್ಸ್ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ನಿಮ್ಮದೊಂದು ಸೈಟ್ ಏನಾರ ಇತ್ತಂದರೆ ನೀವು ಕರೆಕ್ಟ್ ಪಾಯಿಂಟ್ಸ್ಗಳನ್ನು ಹಾಕ್ಕೊಡ್ರಿ. ನೀವು ಕಂಟ್ರೋಲ್ ಪಾಯಿಂಟ್ಸ್ ಅವುಗಳನ್ನು ಅಕ್ಯುರೇಟಾಗಿ ಫಿಕ್ಸ್ ಮಾಡೋದು. ಇಟ್ ಕ್ಯಾನ್ ಬಿ ಯೂಸ್ ಟು ಪ್ರಿವೆಂಟ್ ದ ಅಕ್ಯುಮುಲೇಷನ್ ಆಫ್ ಎರರ್ಸ್ ಆ್ಯಂಡ್ ಟು ಕಂಟ್ರೋಲ್ ಆ್ಯಂಡ್ ಲೋಕಲೈಸ್ ಮೈನರ್ ಎರರ್ಸ್. ಇವು ಕುಂತು ಅಂತಂದ್ರೆ ಆಮೇಲೆ ನೀವು ಇದ್ರೊಳಗಡೆ ನೀವು ಆಟ ಆಡ್ಬೋದು. ದಟ್ ಈಸ್ ಅ ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್ ಅಂತ, ರೈಟಾ? ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಅ ಪ್ಲ್ಯಾನ್ ಆ್ಯಂಡ್ ಮ್ಯಾಪ್. ಡಿಫ್ರೆನ್ಸ್ ಬಿಟ್ವೀನ್ ಅ ಪ್ಲ್ಯಾನ್ ಆ್ಯಂಡ್ ಮ್ಯಾಪ್ ಇದಾದ ತಕ್ಷಣ ನೆಕ್ಸ್ಟ್ ವೀಡಿಯೋಲ್ಲ ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ, ಇದ್ರ ಮುಗಿಸ್ಬಿಡೋಣ. ಪ್ಲ್ಯಾನ್ ಮತ್ತು ಮ್ಯಾಪಿಗೆ ಏನು ಡಿಫ್ರೆನ್ಸ್ ಅಂತ. ಫಸ್ಟ್ ನಿಮಗೆ ಒಂದು ಎರಡೇ ಕ್ವಶನ್ ಕೇಳ್ತೀನಿ. ಬಿಲ್ಡಿಂಗ್ ನೀವೊಂದು ಮನೆ ಕಟ್ತಾ ಇದ್ರಿ ಅಂತಂದ್ರೆ ಆ ಬಿಲ್ಡಿಂಗಿಗೆ ಏನಂತಾರೆ? ಬಿಲ್ಡಿಂಗ್ ಪ್ಲ್ಯಾನ್ ಅಂತ ಹೇಳ್ತಾರಲ್ಲ. ಬಿಲ್ಡಿಂಗ್ ಪ್ಲ್ಯಾನ್ ತೊಗೊಂಬರ್ರಿ, ಅದನ್ನು ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ನೀ ಇಂಡಿಯಾ ಅಥವಾ ಕರ್ನಾಟಕ ಅಥವಾ ಬೇರೆ ಯಾವುದೋ ಒಂದು ಸ್ಟೇಟು ಯಾವುದೋ ಒಂದು ಇದನ್ನು ನೀವು ಡಿಸ್ಟಿಕ್ ಅವೆಲ್ಲ ಮಾಡಬೇಕಿತ್ತಂದ್ರೆ ಆಗ ಇಂಡಿಯಾ ಮ್ಯಾಪ್ ಅಂತ ಕರೀತಾರಲ್ಲ. ಇಂಡಿಯಾ ಮ್ಯಾಪ್ ಅಂತಾರೆ, ಕರ್ನಾಟಕ ಮ್ಯಾಪ್ ಅಂತಾರೆ, ಕರ್ನಾಟಕ ಪ್ಲ್ಯಾನ್ ಅಂತಾರನ. ಕರ್ನಾಟಕ ಪ್ಲ್ಯಾನ್ ಅನ್ನಂಗಿಲ್ಲ, ಬಟ್ ಬಿಲ್ಡಿಂಗ್ ಪ್ಲ್ಯಾನ್ ಅಂತ, ಬಿಲ್ಡಿಂಗ್ ಮ್ಯಾಪ್ ಅಂತಾರನ ಇಲ್ಲ. ಅಂದರೆ ಇದರಿಂದ ನಿಮಗೆ ಏನು ತಿಳಿತದೆ ಅಂದರೆ ಪ್ಲ್ಯಾನ್ ವರ್ಡ್ ವಿ ಆರ್ ಯೂಸಿಂಗ್ ಇಟ್ ಫಾರ್ ಸ್ಮಾಲರ್ ಏರಿಯಾ and map word we are using it for a big area, a larger area. ಇದು ಲಾರ್ಜರ್ ಏರಿಯಾಗದ, ಇದು ಸ್ಮಾಲರ್ ಏರಿಯಾಗ. ಓಕೆ, ಈಗ ಇವು ಎರಡಕ್ಕೂ ಸ್ಕೇಲನ್ನು ಯೂಸ್ ಮಾಡ್ಬೇಕು. ಯಾಕಂದರೆ ಗ್ರೌಂಡಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಬೇರೆ, ಪೇಪರ್ ಮೇಲೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬೇರೆ. ಹಾಗಾಗಿ ಸ್ಕೇಲ್ ಏನಂತ ನೋಡೋಣ. ಪೇಪರ್ ಮೇಲೆ ಇರ್ತಕ್ಕಂಥ 1 ಸೆಂಟಿಮೀಟರು ಗ್ರೌಂಡಲ್ಲಿ ಇರ್ತಕ್ಕಂಥ 100 ಸೆಂಟಿಮೀಟ್ರಿಗೆ ಈಕ್ವಲ್ ಆಗಿತ್ತಂದರೆ ಇದು ಇದಕ್ಕೆ ಸ್ಕೇಲ್ ಅಂತ ಕರಿತಾರೆ. ಫಸ್ಟ್ ನಿಮಗೆ ಸ್ಕೇಲ್ ಅಂದರೆ ಏನಂತ ಹೇಳ್ಬೋದು. ಪೇಪರ್ ಒಳಗೆ 1 ಸೆಂಟಿಮೀಟ್ರ್ ಅದ, ಗ್ರೌಂಡ್ ಒಳಗೆ 100 ಸೆಂಟಿಮೀಟ್ರ್ ಅದ, ಅಥವಾ ಪೇಪರ್ ಒಳಗೆ 1 ಸೆಂಟಿಮೀಟ್ರ್ ಅದ, ಗ್ರೌಂಡ್ ಒಳಗೆ 1 ಮೀಟ್ರ್ ಅದ ಅಂತ ತಿಳ್ಕೊ. ಎರಡು ಸೇಮ್ ತಿಳಿತಾ, ಯೂನಿಟ್ ಬೇರೆ ಅದ, ಇಲ್ಲಿ ಯೂನಿಟ್ ಸೇಮ್ ಅದ, ರೈಟ್? ಹಿಂಗಿತ್ತಂದರೆ ಇದಕ್ಕೆ ಸ್ಕೇಲ್ ಅಂತ ಕರಿತಾರೆ, ಕೇಳ್ತಾ? ಓಕೆ, ಅದೇ ಇನ್ನೊಂದು ರೀತಿ ನೋಡು. 1 ಸೆಂಟಿಮೀಟ್ರು ಪೇಪರ್ ಮೇಲೆ ಅದ, ಬಟ್ 100 ಮೀಟರ್ ಅದ. ಅಂದ್ರೆ 100 ಮೀಟರ್ ಅಂದರೆ 10,000 ಸೆಂಟಿಮೀಟರ್ ಎಲ್ಲಿ ಯೂಸ್ ಮಾಡಕತ್ತಿದ್ರಿ? ಗ್ರೌಂಡ್ ಒಳಗೆ 100 ಮೀಟರ್. ಇನ್ನೊಂದು ಅದ 1 ಸೆಂಟಿಮೀಟರ್ ಆನ್ ಪ್ಲೇನ್ ಮತ್ತು 1 ಕಿಲೋಮೀಟ್ರ್ ಅಂತ ತಿಳ್ಕೊ. 1 ಕಿಲೋಮೀಟ್ರ್ ಅಂತ ಗ್ರೌಂಡ್. ಈ ರೀತಿ ನೀವು ಏನಾರು ಮೆಜರ್ ಮಾಡಕತ್ತಿದ್ರೆ ಇದರೊಳಗಡೆ ಲಾರ್ಜರ್ ಸ್ಕೇಲ್ ಯಾವುದು ಮತ್ತು ಸ್ಮಾಲರ್ ಸ್ಕೇಲ್ ಯಾವುದು ಅಂತೇಳಿ. ಆಲ್ವೇಸ್ ರಿಮೆಂಬರ್, ಸ್ಕೇಲ್ ಈಸ್ ನಾಟ್ ಅ ಡಿನಾಮಿನೇಟರ್, ಸ್ಕೇಲ್ ಈಸ್ ದ ರೇಷಿಯೋ. ನೆನ್ಪಿಟ್ಕೊಡ್ರಿ, ಸ್ಕೇಲ್ ಅಂತಂದ್ರೆ ಏನಿದು? ರೇಷಿಯೋ. ದೇರ್ಫೋರ್ 1/100 ಮಾಡಿದಾಗ 0.01 ಬರ್ತದೆ. ದಿಸ್ ಈಸ್ ಅ ಸ್ಕೇಲ್. ಆ್ಯಂಡ್ ಇಲ್ಲಿ ಮಾಡಿದಾಗ 0.0001 ಬರ್ತದೆ. ದಿಸ್ ಈಸ್ ಅ ಸ್ಕೇಲ್. ಇಲ್ಲಿ ಮಾಡಿದಾಗ 0.0000 ಎಷ್ಟು ಬಂದು 1 ಬರ್ತದೆ. ಅಂದರೆ ಇದನ್ನು ಸ್ಮಾಲ್ ಸ್ಕೇಲ್ ಅಂತ ಕರೀತಾರೆ, ಇದನ್ನು ಲಾರ್ಜ್ ಸ್ಕೇಲ್ ಅಂತಾರೆ. ಅಂಡರ್ಸ್ಟುಡ? ಹಂಗಾಗಿ ಪ್ಲ್ಯಾನ್ ಒಳಗಡೆ ಯಾವಾಗಲೂ ನಾವು ಲಾರ್ಜ್ ಸ್ಕೇಲನ್ನು ಯೂಸ್ ಮಾಡ್ತೀವಿ, ಮ್ಯಾಪಲ್ಲಿ ನಾವು ಯಾವಾಗಲೂ ಸ್ಮಾಲ್ ಸ್ಕೇಲನ್ನು ಯೂಸ್ ಮಾಡ್ತೀವಿ. ಇದು ನೆನ್ಪಿಟ್ಬೇಕು. ನಾ ಇಂಡಿಯಾ ಮ್ಯಾಪ್ ಅಂತ ಎಕ್ಸಾಂಪಲ್ ಕೊಟ್ಟಾಗ ನೀವು ಲಾರ್ಜ್ ಸ್ಕೇಲ್ ಯೂಸ್ ಮಾಡ್ತಾರೆ ಅನ್ಬಾರ್ದು, ಅಲ್ಲಿ ಸ್ಮಾಲ್ ಸ್ಕೇಲ್ ಯೂಸ್ ಮಾಡ್ತಾರೆ. ನಾ ಬಿಲ್ಡಿಂಗ್ ಪ್ಲ್ಯಾನ್ ಸಣ್ಣದಂತ ಹೇಳಿದಾಗ ಅಲ್ಲಿ ನೀವು ಸ್ಮಾಲ್ ಸ್ಕೇಲ್ ಯೂಸ್ ಮಾಡ್ತಾರೆ ಅನ್ಬಾರ್ದು, ಅಲ್ಲಿ ಲಾರ್ಜ್ ಸ್ಕೇಲ್ ಯೂಸ್ ಮಾಡ್ತಾರೆ. ದೇರ್ಫೋರ್ ದ ಮೀನಿಂಗ್ ಆಫ್ ಸ್ಕೇಲ್ ಈಸ್ something different that you have to understand. Understood? Now you can read this one. A plan graphically represents the features on or near the Earth's surface as projected
ಆನ್ ಅ ಹಾರಿಜಾಂಟಲ್ ಪ್ಲೇನ್ ಮೇಲೆ. ಆಸ್ ಎ ಪ್ಲಾನ್ ರೆಪ್ರೆಸೆಂಟ್ಸ್ ದ ಏರಿಯಾ ಆನ್ ಅ ಹಾರಿಜಾಂಟಲ್ ಪ್ಲೇನ್, ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಬಿಟ್ವೀನ್ ದ ವೇರಿಯಸ್ ಪಾಯಿಂಟ್ಸ್ ಆನ್ ಅರ್ತ್ ಸರ್ಫೇಸ್. A plan is drawn on relatively large scale. Okay. Map, it is if the scale of the graphical projection on a horizontal plane is small, scale ಏನೈತಿ ಇಲ್ಲಿ ಸಣ್ಣದದ, the plan is termed as map. ಅದ ಪ್ಲಾನ್ಗೆ ಮ್ಯಾಪ್ ಅಂತಾರೆ, ಇದು ಬೇಡ, ಡಿಲೀಟ್ ದಿಸ್ ಒನ್. ಓಕೆ. The map generally shows some additional features such as reliefs, hatchures and contours lines and indicates undulations of the ground. ಮ್ಯಾಪ್ ಒಳಗಡೆ ನೀವು ಎಲ್ಲದನ್ನು ಕಂಡುಹಿಡ್ಕೋಬೋದು ಅಂತ. ದೆನ್ ಸ್ಕೇಲ್ ಆಫ್ ಮ್ಯಾಪ್ ಆಲ್ರೆಡಿ ನಿಮ್ಗೆ ಹೇಳಿದೆ. ಬಟ್ ಇಲ್ಲಿ ನಾನು ಇಲ್ಲಿ ಏನು ಹೇಳಿದೆ, ಲಾರ್ಜ್ ಸ್ಕೇಲ್, ಮೀಡಿಯಮ್ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಅಂತ ಹೇಳಿದ್ನಲ್ಲ, ಇದನ್ನು ನೆನ್ಪಿಟ್ಕೋಬೇಡ್ರಿ. ಇದು ಜಸ್ಟ್ ಏನು ಎಕ್ಸಾಂಪಲ್ ಕೊಡಲಿಕ್ಕೆ, ಸ್ಕೇಲದ ಎಕ್ಸಾಂಪಲ್ ಕೊಡಲಿಕ್ಕೆ ನೀವು ಬೈ ಹಾರ್ಟ್ ಹಾಕಬೇಕಾಗಿದ್ದು ಇಲ್ಲೇ. ಲಾರ್ಜ್ ಸ್ಕೇಲ್ ಅಂತಂದ್ರೆ 1 ಸೆಂಟಿಮೀಟರ್ ಅಂದರೆ 10 ಮೀಟರ್ ಆರ್ ಲೆಸ್ ದೆನ್ ದಟ್ ಈಸ್ ಕಾಲ್ಡ್ ದ ಲಾರ್ಜ್ ಸ್ಕೇಲ್. ಮೀಡಿಯಮ್ ಸ್ಕೇಲ್ ಅಂದರೆ 1 ಸೆಂಟಿಮೀಟರ್ ಈಕ್ವಲ್ ಟು 10 ಮೀಟರ್ ಟು 100 ಮೀಟರ್ ತನಕ ಬಂದರೆ ಅದು ಮೀಡಿಯಮ್ ಸ್ಕೇಲ್. ಸ್ಮಾಲ್ ಸ್ಕೇಲ್ ಅಂದರೆ 1 ಸೆಂಟಿಮೀಟರ್ ಆನ್ ಪೇಪರ್ ಈಸ್ ಈಕ್ವಲ್ ಟು 100 ಮೀಟರ್ ಆರ್ ಮೋರ್ ದೆನ್ 100 ಮೀಟರ್ ಬಂತಂದ್ರೆ ಅದಕ್ಕೆ ಸ್ಮಾಲ್ ಸ್ಕೇಲ್ ಅಂತ ಕರೀತಾರೆ. ಅಂದಿಷ್ಟ ಇದನ್ನು ನಿಮ್ಗೆ ಒಂದು ಸತಿ ಕ್ವಶನ್ ಕೇಳಿದ್ರು. ಓಕೆ, ಏನಂತ ಪರ್ಟಿಕ್ಯುಲರ್ ಗ್ರೌಂಡು ವಿ ಹ್ಯಾವ್ ಯೂಸ್ 1:5500 ಆ್ಯಸ್ ಎ ಸ್ಕೇಲ್ ಅಂತ ಹೇಳ್ತಾರೆ ಅವರು. ದೆನ್ ದಿಸ್ ಕಮ್ಸ್ ಅಂಡರ್ ಲಾರ್ಜ್ ಸ್ಕೇಲ್ ಆರ್ ಮೀಡಿಯಮ್ ಸ್ಕೇಲ್ ಆರ್ ಸ್ಮಾಲ್ ಸ್ಕೇಲ್ ಅಂತ ಆಪ್ಷನ್ಸ್ ಕೊಡ್ತಾರೆ. ದಟ್ ಯು ಹ್ಯಾವ್ ಟು ಆನ್ಸರ್. ಯೂಶ್ವಲಿ ಇಂಜಿನಿಯರ್ಸ್ ಸ್ಕೇಲ್ ಏನಿರ್ತದಲ್ಲ, ಬಿಲ್ಡಿಂಗ್ಸು ಅವಕ್ಕೆಲ್ಲವಕ್ಕೂ 1 ಸೆಂಟಿಮೀಟರ್ ಈಕ್ವಲ್ ಟು 50 ಮೀಟರ್ ಈಸ್ ಅ ಕರೆಕ್ಟ್ ಒನ್. 1 ಸೆಂಟಿಮೀಟರ್ ಈಕ್ವಲ್ ಟು 50 ಮೀಟರ್ ಅಂತಂದ್ರೆ ಎಲ್ಲಿ ಬಂತದು? ದಟ್ ಈಸ್ 10 to 100 ಅಂದ್ರೆ ಇಂಜಿನಿಯರ್ಸ್ ಆರ್ ಯೂಸಿಂಗ್ ಮೀಡಿಯಮ್ ಸ್ಕೇಲ್. ರೈಟಾ? ಓಕೆ, ಈಗ ಸ್ಕೇಲ್ ಜೊತೆಗೆ ಇನ್ನೊಂದು ವರ್ಡ್ ಇಂಟ್ರೊಡ್ಯೂಸ್ ಆಗ್ತದೆ ಇಲ್ಲಿ, ರೆಪ್ರೆಸೆಂಟೇಟಿವ್ ಫ್ಯಾಕ್ಟರ್ ಅಂತೇಳಿ. ನೋಡು, ಸ್ಕೇಲನ್ನು ನೀನು ಹೆಂಗಾದ್ರೂ ಹೇಳ್ಬೋದು. ಸ್ಕೇಲ್ ಅನ್ನೋದು ಗೌಂಟಿ ಭಾಷೆ ಅಂತ ತಿಳ್ಕೊಳ್ಳಿ, ಇದು ಗೌಂಟಿ ಭಾಷೆ. ಬಟ್ ರೆಪ್ರೆಸೆಂಟೇಟಿವ್ ಫ್ಯಾಕ್ಟರ್ ಏನೈತಿಲ್ಲ, ಇದು ಒಂಥರ ಅಕ್ಯುರೇಟ್ ಭಾಷೆ. ಇದು ಯಾಕೆ ಗೌಂಟಿ ಭಾಷೆ ಅಂತಂದ್ರೆ, ನೀನು ಪೇಪರ್ ಮೇಲೆ 1 ಸೆಂಟಿಮೀಟರ್ ಯೂಸ್ ಮಾಡಕತ್ತಿದ್ದಿ, ಗ್ರೌಂಡ್ ಮೇಲೆ ಒಂದು 10 ಮೀಟ್ರ್ ಯೂಸ್ ಮಾಡ್ತಿರ್ಬೋದು. 1 ಸೆಂಟಿಮೀಟರ್ ಪೇಪರ್ ಮೇಲೆ ಗ್ರೌಂಡ್ ಮೇಲೆ 1 ಕಿಲೋಮೀಟ್ರ್ ಯೂಸ್ ಮಾಡ್ಬೋದು. ಈ ರೀತಿ ಏನಾಗ್ತದೆ ಅಂತಂದ್ರೆ 1 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಯೂಸ್ ಮಾಡ್ಬೋದು. ಇಲ್ಲಿ ಏನಾಗ್ತದೆ, ಇದು ಬೇರೆ ಯೂನಿಟ್ ಇದೆ, ಇದು ಬೇರೆ ಯೂನಿಟ್. ಬೋತ್ ಆರ್ ಲೀನಿಯರ್ ಯೂನಿಟ್ಸೇ, ಬಟ್ ಇವು ಎರಡು ಬೇರೆ ಬೇರೆ ಇರೋದ್ರಿಂದ ಯೂನಿಟ್ಸ್ ರೆಪ್ರೆಸೆಂಟೇಷನ್ ಬೇರೆ ಬೇರೆ ಇತ್ತು ಅಂದರೆ ಅದಕ್ಕೆ ಸ್ಕೇಲ್ ಅಂತ. ನೀವು ಅವು ಎರಡನ್ನೂ ಸೇಮ್ ಯೂನಿಟ್ ಒಳಗೆ ಬರೋದು ಅಂದ್ರೆ 1 ಸೆಂಟಿಮೀಟರ್ ಆನ್ ದ ಗ್ರೌಂಡ್ ಈಸ್ ಈಕ್ವಲ್ ಟು 10 ಮೀಟರ್ ಅಂದರೆ ಎಷ್ಟು? 1000 ಸೆಂಟಿಮೀಟರ್ ಆನ್ ಗ್ರೌಂಡ್. 1 ಸೆಂಟಿಮೀಟರ್ ಆನ್ ಪೇಪರ್ ಈಸ್ ಈಕ್ವಲ್ ಟು 1000 ಸೆಂಟಿಮೀಟರ್ ಆನ್ ಗ್ರೌಂಡ್. ಈ ರೀತಿ ನೀವು ಅಂದ್ಕೊಂಡ್ರೆ ಅವಾಗ ಇದಕ್ಕೇನಂತ ರೆಪ್ರೆಸೆಂಟೇಟಿವ್ ಫ್ಯಾಕ್ಟರ್ ಅಂತ ಕರಿತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಫ್ಯಾಕ್ಟರ್. ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ ಗ್ರಾಫಿಕಲ್ ಸ್ಕೇಲ್ ಅಂತ ಬರ್ತದೆ. ಅ ಗ್ರಾಫಿಕಲ್ ಸ್ಕೇಲ್ ಈಸ್ ಅ ಲೈನ್ ಡ್ರಾನ್ ಆನ್ ದ ಆನ್ ದ ಮ್ಯಾಪ್ ಸೊ ದ್ಯಾಟ್ ಇಟ್ಸ್ ಮ್ಯಾಪ್ ಡಿಸ್ಟೆನ್ಸ್ ಕರೆಸ್ಪಾಂಡ್ಸ್ ಟು ದ ಕನ್ವೀನಿಯಂಟ್ ಯೂನಿಟ್ ಆಫ್ ಲೆಂತ್ ಆನ್ ದ ಗ್ರೌಂಡ್ ಅಂತ ಹೇಳ್ತಾರೆ. ಮ್ಯಾಪ್ ಇದೇನದು ಗ್ರಾಫಿಕಲ್ ಡಿಸ್ಟೆನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮದೊಂದು ಇಂಡಿಯಾ ಅದ ಅಂತ ತಿಳ್ಕೊಳ್ರಿ ನಾವು, ರೈಟಾ? ಈಗ ಒಂದು ಇಂಡಿಯಾ ಅದ ಅಂತಂದರೆ, ಈ ಇಂಡಿಯಾದೊಳಗಡೆ ಒಂದು ಯಾವುದೋ ಒಂದು ಊರದ, ಇಲ್ಲೊಂದು ಊರದ, ಇವೆರಡರ ನಡುವೆ ಡಿಸ್ಟೆನ್ಸ್ ಅದ. ಇವೆರಡರ ನಡುವೆ ಡಿಸ್ಟೆನ್ಸನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಸ್ಕೇಲ್ ಬರ್ದಿಲ್ಲ. 1 ಸೆಂಟಿಮೀಟರ್ ಆನ್ ದ ಪೇಪರ್ ಈಸ್ ಈಕ್ವಲ್ ಟು 200 ಕಿಲೋಮೀಟರ್ ಅಂತ ಹಿಂಗೇನು ಬರ್ದಿಲ್ಲ. ಬಟ್ ಏನು ಬರ್ದಾರ ಅಂತಂದರೆ, ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿರ್ತಾರೆ ಒಂದು ಮೂಲಿ ಒಳಗೆ. ನೀವು ನೋಡಿರ್ಬೋದು, ಆಲ್ ಪೊಲಿಟಿಕಲ್ ಮ್ಯಾಪ್ಸ್ ಒಳಗಡೆ ಮೇಲ್ಗಡೆ ಇರ್ತೈತಿ. ಹಿಂಗೆ ಬರೆದು ಇಲ್ಲಿ ಬರೆದಿರ್ತಾರೆ 10 ಕಿಲೋಮೀಟರ್ ಅಂತೇಳಿ, ಅಥವಾ 100 ಕಿಲೋಮೀಟರ್ ಅಂತ ಬರೆದಿರ್ತಾರೆ. ನೀನು ಇದನ್ನು ಮೆಜರ್ ಮಾಡಬೇಕು. ಹಾಗಾದ್ರೆ ಇಷ್ಟು 100 ಐತಂದರೆ ಇಷ್ಟು 100 ಪ್ಲಸ್ ಆಯ್ತಿದು. ಈ ಟೈಪ್ ನೀವು ಏನು ಮಾಡ್ಕೋಬೋದು, ಮೆಜರ್ ಮಾಡ್ಕೋಬೋದು. ಇಲ್ಲಿ ಸ್ಕೇಲ್ ಇಟ್ಕೊಂಡು ಇದನ್ನು ಮೆಜರ್ ಮಾಡಿ ಆಮೇಲೆ ನಿನಗೆ ಯಾವ ಪಾಯಿಂಟ್ಸ್ ಬೇಕಲ್ಲ ಅವುಗಳನ್ನ ಮೆಜರ್ ಮಾಡ್ಕೊಂಡ್ರೆ ಅದಕ್ಕೆ ಗ್ರಾಫಿಕಲ್ ಸ್ಕೇಲ್ ಅಂತಾರೆ. ಇದರದ್ದು ಅಡ್ವಾಂಟೇಜ್ ಏನಂತಂದರೆ, ದ ಎಂಟೈರ್ ಪೇಪರ್ ಏನದಲ್ಲ, ಭಾಳ ವರ್ಷಗಳಾಯಿತು, 100, 200, 300 ವರ್ಷ ಆಯಿತು ಅಂದ್ರೆ ಇದು ಪೇಪರ್ ಶ್ರಿಂಕ್ ಆಗ್ತೈತಿ. ಪೇಪರ್ ಏನಾಗ್ತದೆ, ಶ್ರಿಂಕ್ ಆಗ್ತದೆ. ಪೇಪರ್ ಶ್ರಿಂಕ್ ಆತಂದ್ರೆ ಅದ್ರ ಜೊತೆಗೆ ಈ ಲೈನೂ ಶ್ರಿಂಕ್ ಆಗ್ತದೆ. ಪೇಪರ್ ಎಷ್ಟು ಕೂಗ್ತದೆ ಅದೇ ಸೇಮ್ ಪ್ರಮಾಣದೊಳಗೆ ಲೈನೂ ಕೂಗ್ತದೆ. ದೇರ್ ಫೋರ್ ಗ್ರಾಫಿಕಲ್ ಸ್ಕೇಲ್ಸ್ ಆರ್ ಆಲ್ವೇಸ್ ಸಮವಾಟ್ ಮೋರ್ ಆ್ಯಕ್ಯುರೇಟ್. ಅದೇ ನಾ ಇಲ್ಲಿ 1:100 ಅಂತ ಬರೆದಿದ್ದೆ ಅಂದರೆ, ಫಸ್ಟ್ ಇದು ಇಷ್ಟಿತ್ತು, ಶ್ರಿಂಕ್ ಆದ್ಮೇಲೆ ಅದು ಕಣ್ಣು ಸಣ್ಣದಾಗಿರ್ತೈತಿ, ಆವಾಗ ಇದು ಕರೆಕ್ಟ್ ರೆಪ್ರೆಸೆಂಟೇಷನ್ ಕೊಡೋಂಗಿಲ್ಲ. ದಟ್ಸ್ ವೈ ಗ್ರಾಫಿಕಲ್ ಸ್ಕೇಲನ್ನು ಯೂಸ್ ಮಾಡೋ ಸಾಧ್ಯತೆಗಳು ಇರ್ತವೆ. ಅಂಡರ್ಸ್ಟುಡ್? ಇಲ್ಲಿ ಒಂದಿಷ್ಟು ಬರೆದಿದ್ದಾರೆ, ಇವು ಬೈ ಹೆಡ್ ಹಾಕಿದ್ದಾರೆ ಟೇಬಲ್.
ಏನಂತ ಬಿಲ್ಡಿಂಗ್ ಸೈಟ್ ಒಳಗಡೆ ಯಾವುದು ಸ್ಕೇಲ್ ಯೂಸ್ ಮಾಡ್ತಾರೆ, ಸ್ಕೇಲ್ ಬಂತಿತ್ತಂದ್ರೆ ಆರ್ ಎಫ್ ಫ್ಯಾಕ್ಟರ್ ನೀವು ಬರ್ಕೋಬೋದು. ಈ ಟೇಬಲ್ ಆದಮೇಲೆ 2 ಪೇಜ್ ಮಿಸ್ ಆಗಿದೆ. ಎಷ್ಟಿದೆ ಅಂದರೆ ಇದು 5th ಪೇಜ್ ಇದು. ಓಕೆ, 6th ಆ್ಯಂಡ್ 7th ಪೇಜ್ ಮಿಸ್ ಆಗಿದೆ. ಇದಾದ ತಕ್ಷಣ 8th ಪೇಜ್ ಬಂದಿದೆ. ನಮ್ಮ ಗ್ರೂಪಲ್ಲಿ ನಾ ಗ್ರೂಪಲ್ಲಿ ಏನು ಮಾಡ್ತೀನಿ ಅಂದರೆ 6th ಆ್ಯಂಡ್ 7th ಪೇಜಿದ್ದು PDF ಮಾಡಿ ಹಾಕ್ತೀನಿ, ರೈಟಾ. ಅಥವಾ ಇದೇ PDF-ಅನ್ನು ಇದೇ ಚಾಪ್ಟರ್ದು PDF-ಅನ್ನು ಇನ್ನೊಮ್ಮೆ ಮಾಡಿಕೊಂಡು ನಿಮ್ಗೆ ಕಳಿಸ್ತೀನಿ, ರೈಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಟೈಪ್ಸ್ ಆಫ್ ಮೆಜರಿಂಗ್ ಸ್ಕೇಲ್ಸ್ ಅಂತ ಬರ್ತದೆ, ಅದಕ್ಕೆ ಬೇರೆ ಒಂದು ವಿಡಿಯೋನ ಮಾಡಲಾಗ್ತದೆ, ರೈಟಾ. ಥ್ಯಾಂಕ್ ಯು.